ಶ್ರೀಮನ್ ನಿಜಗುಣರ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಈಗ 45ನೇ ಪದ. ಮನುಜರೋಳ್ ಐವರು ಸುಕೃತಿಗಳು ಉಂಟು, ಪೇಳ್ವೆನು ಅವರನ್ನು ಉತ್ತರೋತ್ತರ ಗುಣವಿಡಿದು. ಈ ಲೋಕದೊಳಗೆ ಮನುಜರೋಳ್ ಮನುಷ್ಯರು ಭಾಳ ಮಂದಿ ಅದ, ಹೌದು? ಮನುಷ್ಯರು ಭಾಳ ಮಂದಿ ಅದಾರ. ಹಂಗ ನೋಡ್ಬೇಕಂದ್ರ ಜೀವ ಅಂತ ಏನದಾವಲ್ಲ, ಜೀವ್ ಅವು ಭಾಳ ಅದಾವ. ಅಂದ್ರೆ 84 ಲಕ್ಷ ಪ್ರಕಾರದ ಯೋನಿಗಳದ, ಬರೀ ಯೋನಿ ಕ್ವಾಲಿಟಿ. ಮತ್ತು ಅವಕ್ಕರ್ ಗಿಂತಿ ಲೆಕ್ಕ ಮಾಡೋದಂತೂ ಸಾಧ್ಯ ಇಲ್ಲ, ಹಿಂಗದ. ಆ 84 ಲಕ್ಷ ಯೋನಿಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠ. ನರಜನ್ಮದಿಂದ ಹೇದಳು ಮಿಗಿಲುಂಟೆ ಅಂತ ಹೇಳಿದರು. ಅವು ಅಟ್ರಾಗ ಇದು ಮನುಷ್ಯ ಜನ್ಮ ಶ್ರೇಷ್ಠ. ಅದ್ರಾಗೂ ಮನುಷ್ಯರಾದಾಗ ಆದರೂ ಕೂಡ ದುರ್ಲಭಂ ತ್ರಯಮೇವೈತದ್ ದೇವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯಾ ಅಂತ ಶಂಕರಾಚಾರ್ಯ. ಮನುಷ್ಯರಾಗಿ ಹುಟ್ಟೋದು ಒಂದು ದುರ್ಲಭ. ಆ ಮನುಷ್ಯರಾಗಿ ಹುಟ್ಟಿದ್ರು ಕೂಡ ಅವರೆಲ್ಲ ಮನುಷ್ಯರಲ್ಲ ಅಂತ. ಮನುಷ್ಯರು ಪಕ್ಕಿ ಅಂತಾರೆ, ಗೌಡ್ರು ಪಕ್ಕಿ ಅಂತಾರಲ್ಲ, ಎಲ್ಲರೂ ಗೌಡ್ರನ ಅವ್ರ ಯಾವಾಗ ಇರ್ತಾನೆ ಅವ್ರ, ಅವನು ಇಲ್ಲಿಗ ಗೌಡ್ರು ಪಕ್ಕಿ ಅಂತಾರಲ್ಲ, ಹಂಗೆ ಮನುಷ್ಯರು ಪಕ್ಕಿ ಇದ್ದಂಗೆ. ಯಾಕಂದ್ರೆ ಖರೆ ಮನುಷ್ಯರು ಯಾರು ಅಂದ್ಕೊಡ್ಲೇನ ಅದ ಮುಮುಕ್ಷತಾ ಇರಬೇಕು. ಮತ್ತು ಮಹಾಪುರುಷರ ಸನ್ನಿಧಿ, ಗುರು ಸನ್ನಿಧಿಗೆ ಹೋಗಿ ಅವ ಶ್ರವಣಾದಿಗಳನ್ನು ಮಾಡಬೇಕು. ಹಿಂಗೆಲ್ಲ ಹಿಂಗಿದ್ರ ಅವರು ಇಂಥವ್ರು ಅವ್ರು ಭಾಳ ಕಡಿಮೆ. ಅಂದ್ರೆ ಅವರ ಮನುಷ್ಯ ಜನ್ಮ ಇದ್ರಾಗ ಮನುಷ್ಯ ಜನ್ಮ ಒಂದು ಅದ್ರಾಗ ಇವು 3 ಅಂತ ಹೇಳ್ತಾರೆ. ಮನುಷ್ಯ ಜನ್ಮ, ಮುಮುಕ್ಷತಾ, ಮಹಾಪುರುಷರ ಸಂಬಂಧ. ಇವು 3 ದುರ್ಲಭವಾದದ್ದು ಅದಾವ. ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 2ನೇ ಅಧ್ಯಾಯದ 1ನೇ ಬ್ರಾಹ್ಮಣದ 19ನೇ ಮಂತ್ರದಲ್ಲಿ 3 ಉದಾಹರಣೆಗಳನ್ನು ಕೊಟ್ಟಾರ. ಯಥಾ ಕುಮಾರೋ ವಾ ಮಹಾರಾಜೋ ವಾ ಮಹಾಬ್ರಾಹ್ಮಣೋ ವಾ ಅಂತೇಳಿ ಹಿಂಗ ಮಂತ್ರದೊಳಗೆ ಈ 3 ಉದಾಹರಣೆ ಬರ್ತಾವ. ಯಥಾ ಕುಮಾರೋ ವಾ ಮಹಾರಾಜೋ ವಾ ಮಹಾಬ್ರಾಹ್ಮಣೋ ವಾ ಅಂತೇಳಿ ಆ 3 ಉದಾಹರಣೆಯನ್ನ ಆ ಯಜುರ್ವೇದದ ಬೃಹದಾರಣ್ಯ ಉಪನಿಷತ್ತಿನಲ್ಲಿ ಇವು 3 ಉದಾಹರಣೆ ಯಾಕೆ ಕೊಟ್ಟತಿ, 3 ಮಂದಿದು ಅಂತ ಕೇಳಿದ್ರೆ ಅದಕ್ಕೆ ಪಂಚದಶೀಕಾರ ವಿದ್ಯಾರಣ್ಯ ಸ್ವಾಮಿಗಳು ಅವರು ಹೇಳ್ತಾರ, ಅವ್ರ 3 ಮಂದಿನ ಯಾಕೆ ಕೊಟ್ಟೈತಿ ಅಲ್ಲಿ ಉದಾಹರಣೆ ಅಂದ್ರೆ, ಈ ಜಗತ್ನಾಗ 3 ಮಂದಿ ಸುಖಿಗಳದಾರ, ಉಳ್ದವ್ರೆಲ್ಲ ದುಃಖಿಗಳದಾರು. ಅದರ ಸಲಾಗಿ ಸುಖಿಗಳಂದ್ರೆ ಈ ಜಗತ್ನಾಗ 3 ಮಂದಿ ಇದಾರ, ಅದಕ್ಕೆ 3 ಮಂದಿನ ಹೇಳಿತದು ಅವ್ರು ಹೇಳ್ತಾರೆ. ಪಂಚದಶಿಯಲ್ಲಿ ಅವ್ರು ಅದರ ಬಗ್ಗೆ ಹಿಂಗೆ ಹೇಳ್ತಾರೆ. ಅಂದ್ರ ಮುಗ್ಧ ಬುದ್ಧಾತಿ ಬುದ್ಧಾನಾಂ ಲೋಕೆ ಸಿದ್ಧ ಸುಖಾತ್ಮಿತ ಅನ್ಯೇತು ದುಃಖಿನೋ ನ ಸುಖಾತ್ಮಕಾ ಅಂದ್ರು. ಅಂದ್ರೆ ಅವ್ರ 3 ಮಂದಿ ಯಾರು ಅಂದ್ರೆ 3 ಮಂದಿ ಸುಖಿಗಳ ಜಗತ್ತಿನಾಗ 3 ಮಂದಿ ಅಂದ್ರೆ
ಮುಗ್ಧ. ಮುಗ್ಧ ಅಂದ್ರೆ ಅದನ್ನ ಆ ಶ್ರುತಿಯಲ್ಲಿ ಯಜುರ್ವೇದ ಬೃಹದಾರಣ್ಯಕ ಉಪನಿಷತ್ ಹೇಳಿದ್ದು ಕುಮಾರೋ ಅಂತ ಹೇಳಿದ್ದಲ್ಲ, ಅದಕ್ಕೆ ಮುಗ್ಧ ಅಂತ ಹೆಸರು ಇಟ್ರು. ಅದಕ್ಕೆ ಮುಗ್ಧ ಅಂದ್ರೆ ಸಣ್ಣ ಕೂಸ ಅಂತ, ಅವ್ರು ಕುಮಾರ ಅಂತ ಹೇಳ್ತೀವಿ ಒಂದೇ. ಅವರು ಮಹಾರಾಜು ಅಂತ ಹೇಳಿದ್ದು ಬುದ್ಧ ಅಂತ ಹೇಳಿದ್ರು. ಬುದ್ಧನ ನಾ ಗೌತಮ್ ಬುದ್ಧ ಅಲ್ಲ, ಮತ್ತೆ ಬುದ್ಧ ಅಂದ್ರ ಅವಿವೇಕಿಗಳ ಮಧ್ಯದಲ್ಲಿ ಆ ಕುಮಾರ ಬಾಲಕ್ ಏನೈತಲ್ಲ, ಬಾಲಕ್ ಅಂದ್ರ ತೊಟ್ಲಾಗ ಆಡೋ ಕೂಸ ಅಂತ ತಿಳ್ಕೊಬೇಕು, ಓಡಾಡೋದಲ್ಲ. ಮತ್ತ ಏನು ತೊಟ್ಟಲ್ದಾಗ ಆಡೋ ಕೂಸ. ಅವಿವೇಕಿಗಳಲ್ಲಿ ಆ ಕೂಸು ಒಂದು ಸುಖಿ ಅದ. ಬುದ್ಧ ಅಂದ್ರೆ ವಿವೇಕಿಗಳಲ್ಲಿ ಮಹಾರಾಜು, ಚಕ್ರವರ್ತಿ ರಾಜ, ಅವ ಸುಖಿ ಅದ. ಅತಿ ಬುದ್ಧ ಅಂತ ಹೇಳಿದರು. ಅತಿ ಬುದ್ಧ ಅಂದ್ರೆ ಅವ ಅತಿ ವಿವೇಕಿ. ಅಂದ್ರೆ ಅತಿ ವಿವೇಕಿ ಯಾರು? ಮಹಾಬ್ರಾಹ್ಮಣ ಅಂದ್ರೆ ಬ್ರಹ್ಮಜ್ಞಾನಿ. ಬ್ರಹ್ಮಂ ಜಾನಾತಿ ಇತಿ ಬ್ರಾಹ್ಮಣ ಅಂತ ಹೇಳಿದ ಪ್ರಕಾರ ಅವನು ಬ್ರಹ್ಮಜ್ಞಾನಿ. ಇವರು 3 ಮಂದಿ ಜಗತ್ತಿನೊಳಗೆ ಸುಖಿಗಳದಾರು. ಉಳಿದವರೆಲ್ಲ ಅನ್ಯತು ದುಃಖಿನೋ ನ ಸುಖಾತ್ಮಕ. ಉಳಿದು ಎಲ್ಲ ಈ 3 ಮಂದಿನ ಬಿಟ್ಟು ಜಗತ್ನಾಗ ಇದ್ದವ್ರೆಲ್ಲರೂ ದುಃಖಿಗಳು ಅದಾರು ಅಂತ ಹೇಳ್ಯಾರ. ಅದಕ್ಕೆ ಅದರಂತೆನ ಇಲ್ಲಿ ನಿಂತ್ಕೊಂಡ್ರು ಸುಕೃತಿಗಳು. ಈ ಜಗತ್ತಿನಾಗ ಏಸು ಮಂದಿ ಇದಾರ ಪುಣ್ಯವಂತರು ಅಂದ್ರ 5 ಮಂದಿ ಪುಣ್ಯವಂತರದಾರು ಅಂತ ಇವ್ರು ಹೇಳ್ತಾರೆ. ಅಲ್ಲಿನೂ ಹೆಂಗ ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠ. ಆ ಕೂಸಿನಕ್ಕಿಂತ ಮಹಾರಾಜ, ಆ ಮಹಾರಾಜನಕ್ಕಿಂತಲೂ ಅತಿ ಬುದ್ಧ ಬ್ರಹ್ಮಜ್ಞಾನಿ ಅವನು ಶ್ರೇಷ್ಠ. ಹಂಗೋ ಹಿಂಗೆ ಇಲ್ಲಿನೂ. ಅದಕ್ಕೆ ಮನುಜರೊಳ 5 ಸುಕೃತಿಗಳುಂಟು, ಪೇಳುವೆನು ಅವರನ್ನು ಉತ್ತರೋತ್ತರ ಗುಣವಿಡಿದ ಅಂದ್ಕೊಳ್ಳಿ. ನಾವು ಒಬ್ಬರಿಗಿಂತ ಒಬ್ಬರು ಮುಂದಿನವ್ರು ಏನಾದ್ರು ಉತ್ತರ ಅವ್ರು ಶ್ರೇಷ್ಠರದ ಹಿಂಗೆ ಹೇಳ್ಯಾರ. ಅದಕ್ಕೆ ಅವರೆಲ್ಲ ಪುಣ್ಯಶಾಲಿಗಳು. ಇವು 5 ಮಂದಿ ಪುಣ್ಯಶಾಲಿಗಳದಾರ. ಅವ್ರು ಒಬ್ಬರಿಗಿಂತ ಒಬ್ಬರು ಅಧಿಕ ಗುಣಗಳನ್ನು ಕೊಡ್ಕೊಂಡದಾರು. ಅವ್ರು ಯಾರು ಅಂತ ಕೇಳಿದ್ರೆ ಕರ್ಮಿ, ಮುಮುಕ್ಷು, ಅಭ್ಯಾಸಿ, ಅನುಭವಿ, ಆರೂಢ ಅಂತಕ್ಕಂಥವ್ರು 5 ಮಂದಿ. ಇವರು ಸುಕೃತಿಗಳು, ಪುಣ್ಯವಂತರು ಅದ. ಅವರ ಲಕ್ಷಣಗಳನ್ನು ಮುಂದೆ ಒಂದೊಂದು ಒಬ್ಬೊಬ್ಬರನ್ನ ತಿಳಿಸ್ತಾರ. ಈಗ 1ನೇ ನುಡಿಯಲ್ಲಿ ಕರ್ಮಿ ಅಂದ್ರೆ ಯಾರು ಅವನ್ ತಿಳಿಸ್ಕೊಡ್ತಾರೆ. ಅವ ಹೆಂಗಿರ್ತಾನು ಅಂದ್ರೆ ಹಿತವು ಇದಹಿತವು ಎಂದರಿಯದೆ ಲೌಕಿಕಯುತನಾಗಿ ಜಾತಿ ಮಾತ್ರದ ವಿಧಿಗಳನ್ನೇ ಪಥಿಕರಿಸುತ್ತೆ ಭೋಗದ ಅಭಿಲಾಷೆಯಳು ಜನ್ಮಶತದಿಂದ ಮುಕ್ತನಹನೇ ಕರ್ಮಿಯಹನು. ಏನಂತಾರ? ಹಿತವಿದು ಅಹಿತವೆಂದ ಅರಿಯದೆ ಲೌಕಿಕಯುತನಾಗಿ. ಕರ್ಮಿ ಅಂತ ಯಾರಿಗೆ ಅನ್ಬೇಕು ಅಂದ್ರ ಹಿತ, ಇದು ಹಿತ ಐತಿ, ಇದು ಅಹಿತ ಐತಿ. ಹಿತ ಐತಿ ಅಂದ್ರೆ ಇದು ಸುಖಕ್ಕೆ ಸಾಧ, ಇದು ಸುಖರೂಪ ಐತಿ, ಇದು ದುಃಖ ರೂಪ ಐತಿ ಅನ್ನೋದು ಬೇಡ. ಇದು ಸತ್ಯ ಮಿಥ್ಯಗಳ ಜ್ಞಾನ ಬೇಡ. ಇದು ನಿತ್ಯ ಸುಖ. ಸುಖ ಅಂದ್ರೂ ಕೂಡ
ಸುಖ. ಸುಖ ಅಂದ್ರೂ ನಿತ್ಯ ಸುಖ ಯಾವುದು, ಅನಿತ್ಯ ಸುಖ ಯಾವುದು, ಇದರ ವಿವೇಕ. ಅಥವಾ ಇದು ಬೇಡ, ಇದು ನಿತ್ಯ ಸುಖವಾದದ್ದು, ಇದು ಅನಿತ್ಯ ದುಃಖ ರೂಪವಾದದ್ದು ಅಂತ ಹೇಳಿ ಇವನ್ನ ಈ ಉಳಿದು ಎಲ್ಲ ವಿಷಯ ಸುಖಗಳು ಏನದಾವಲ್ಲ, ಇವು ಸುಖದ ಸೋಂಗ್ ಇದ್ದಂಗ. ಅವೇನವು ಸುಖ ಅಲ್ಲ. ಅದಕ್ಕೆ ಸುಖದ ಬೆಂಬಳಿಗೊಂಡು ಸುಖವಲ್ಲದಿರ್ದೊಡ, ಸುಖವ ನಿಶ್ಚಯಿಸಿ ವಿಷಯದಳು ತೊಡರಿ ಬಿಡದಿರ್ಪ ತತ್ ಸುಖ ಬುದ್ಧಿ ರಾಗವೆಂದೆನಿಪುದು ಅಂತ ನಿಜಗುಂಡ್ರ ಈ ಮಾತು ಹೇಳ್ಯಾರ. ಸುಖವಲ್ಲದಿರ್ದೊಳೆ, ಅದು ಸುಖ ಅಲ್ಲದು. ಈ ವಿಷಯದಲ್ಲಿ ತೋರ್ತಕ್ಕಂಥ ಸುಖ ಏನೈತಿ ಅಲ್ಲದ ಸುಖ ಅಲ್ಲ. ಮತ್ತೇನು ಸುಖದ ಬೆಂಬಳಿ ಅಂದ್ರೆ ಸುಖದ ಆಭಾಸ ಐತಿ, ಪ್ರತಿಬಿಂಬ. ಪ್ರತಿಬಿಂಬ ನೋಡಿ ಅದಕ್ಕೆ ಸತ್ಯ ತಿಳ್ಕೊಂಡಿದ್ದು. ಪ್ರತಿಬಿಂಬ ನೋಡಿ ಸತ್ಯ ಅದ ತಿಳ್ಕೊಂಡದ್ದು ಗೊತ್ತದ ನೀನು. ಗುಬ್ಬಿ ನೋಡ್ರಿ, ಗುಬ್ಬಿ ಚಟಿಕ ಗುಬ್ಬಿ ಮನ್ಯಾಗ ಹಿಂಗ ಎಲ್ಲಿ ಹಿಂಗ ಕನ್ನಡಿ ಮೇಲೆ ಕೂತಂದ್ರೆ ಅದ್ರಾಗ ಗುಬ್ಬಿ ಕಾಣ್ತೈತೆ. ಅದಕ್ಕೆ ಕುಕ್ಕಲಾಗ ಚಾಲು ಮಾಡಿ ಕೊಟ್ 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 ಕೊಟ್. ಯಾಕ ನೀವು ಒಳಗೈತಿ ಮತ್ತೊಂದು ಗುಬ್ಬಿ ಬಂದು ಇಲ್ಲಿ ಸೇರೈತಿ, ನೀನು ಅದನ್ನ ಓಡಿಸ್ಬೇಕಂತ ಹೇಳಿ ಒಟ್ಟು ಕುಕ್ಕುದ ತಿರುವೇಳಿ. ಆ ಪ್ರತಿಬಿಂಬನ ಸತ್ಯ ತಿಳ್ಕೊಂಡೈತೆ ಅದ. ನಾಯಿನ ಕನ್ನಡಿ ಮನೆ ಹಚ್ಚಿದ ಮನ್ಯಾಗ ಹಾಕಿ ಬಂದ್ ಮಾಡಿದ್ರೆ ಬೊಗಳೆ ಸಾಯ್ತೈತದ. ಅದು ಒಂದು ನಾಯಿ ಇಲ್ಲಿ ಒಂದು ರೊಟ್ಟಿ ತಗೊಂಡು ಬಾಯಾಗ ಹಿಡ್ಕೊಂಡು ಹೋಯ್ತತ್ತ. ಹೋಗೋದಕ್ಕೆ ಅಲ್ಲಿ ನೀರಿನ ದಾಂಡಿ ನೀರಿದ್ದು ಅಲ್ಲಿ ಹಿಂಗ ನೋಡ್ತದ. ನೋಡೋತನ ನೀರಾಗಿದ್ರ ಪ್ರತಿಬಿಂಬ ಬಿತ್ತು. ಅಲ್ಲಿಂದ ಅದು ಅದನ್ನು ಕಡ್ದಕ್ಕೆ ಯಾಕ ನಾಯಿನೇನ ಭಾಳ ಮನಿ ಅವ ಸಾಕದವ ಇರುವಲ್ಲ. ಯಾಕೆ ಅದನ್ನ ತಿನ್ನೋ ಎಳೆದಾಗ ಅದಕ್ಕೆ ಏನಾರ ಇದು ಮಾಡ್ತೀನಿ ಅಂದ್ರೆ ಕಡ್ದ ಬಿಡ್ತೈತೆ ಅದು. ಅದಕ್ಕೆ ಅದ್ರ ಬಾಯಾಗ ರೊಟ್ಟಿ ನೋಡಿ ಇದು ಅದನ್ನು ಕಡ್ದಕ್ಕೆ ಅದನ್ನೊಂದು ತಗೋಬೇಕಂತೇಳಿ ಇದು ಮಾಡ್ತೈತೆ ಅತ್ತ. ಅದನ್ನ ಕಡಿಲಕ್ಕೆ ಹೋಗ್ತೈತಿ. ಅದು ತಂದ ಪ್ರತಿಬಿಂಬ ಐತಿ ಕರೆ. ಅಂದ್ರ ಈ ಪ್ರತಿಬಿಂಬವನ್ನೇ ಸತ್ಯ ಅಂತ ತಿಳ್ಕೊಂಡವಿಲ್ಲ ಅವು ಗುಬ್ಬಿ ನಾಯಿ. ಹಿಂಗ ವಿಷಯದಲ್ಲಿ ಸುಖದ ಬೆಂಬಳಿ ಅಂದ್ರ ಸುಖದ ಆಭಾಸ ಐತಿ, ಪ್ರತಿಬಿಂಬ ಐತಿ. ಮತ್ತು ಅದನ್ನ ನೋಡಿ ಸತ್ಯ ತಿಳ್ಕೊಂಡವ್ರಿಗೆ ಏನು ಅನ್ಬೇಕು? ಏನು ಗುಬ್ಬಿ ಅನ್ಬೇಕ, ನಾಯಿ ಅನ್ಬೇಕು? ಅದಕ್ಕಾಗಿ ಈ ರೀತಿ ಇದು ನಿತ್ಯ ಸುಖ ಅದ, ಇದು ಆ ಅನಿತ್ಯದ ದುಃಖ ರೂಪದ ಅನ್ನೋ ಈ ಜ್ಞಾನ ಇರಂಗಿಲ್ಲ. ವಿಷಯದ ಮೇಲೆ ಪ್ರೀತಿಯುಳ್ಳಂಥ ಜನರಿಗೆ ಇರಂಗಿಲ್ಲ, ಅದಕ್ಕೆ ತಿಳಿದಿರಂಗಿಲ್ಲ. ಆ ಕರ್ಮಿನೂ ಅಷ್ಟೇ. ಆದ್ರಿಂದ ನಾವು ಅವಿವೇಕಿ ಅಂತ. ಯಾಕೆ ಇದು ಹಿತ ಇದು ಅಹಿತ ಅಂತೇಳಿ ತಿಳಿದಿಲ್ಲ ಅಂದಮೇಲೆ ವಿವೇಕ ಇಲ್ಲ, ಅವಿವೇಕ ಅದಾನು. ಅಂದರೆ ನಿತ್ಯಾನಿತ್ಯ ವಿವೇಕ ರಹಿತನಾಗಿರುತ್ತಾನೆ. ಆದ್ದರಿಂದ ದೃಶ್ಯವಾದ ದೇಹವೇ ತಾನೆಂದು ನಂಬಿರ್ತಾನೆ. ಲೌಕಿಕಯುತನಾಗಿ ಅಂದ್ರೆ ಲೌಕಿಕರು ಹಂಗ ದೇಹವೇ ಆತ್ಮ ಅಂತಾರಲ್ಲೋ, ಹಂಗ ದೇಹಾತ್ಮ ಬುದ್ಧಿಯಿಂದ ಕೂಡ್ಕೊಂಡಿರ್ತಾನ. ವಿಷಯದಲ್ಲೇ ಸುಖ ಸತ್ಯವಾದದ್ದು ಅದೇ ಕರೆ ಹೆಂಗ ತಿಳ್ಕೊಂಡು ಅವ ಗಂಟೆ ಬಿದ್ದಿರ್ತಾನ. ಹೀಗೆ ವಿವೇಕರಹಿತನಾಗಿ ಆದ್ದರಿಂದ ದೃಶ್ಯವಾಗಿ ದೇಹವೇ ತಾನಂತ ನಂಬಿರ್ತಾನೆ. ಮತ್ತೇನು ಅಂದ್ರ ಜಾತಿ ಮಾತ್ರದ ವಿಧಿಗಳನ್ನೇ ಪಥಿಕರಿಸುತ್ತೆ ಅಂದ್ರಲ್ಲಿ. ಅಂದ್ರೆ ಅದರ ಕಾರಣ ಆದ ಕಾರಣ ದೇಹಕ್ಕೆ ಸಂಬಂಧಪಟ್ಟಂತ ಈ ವರ್ಣ, ಆಶ್ರಮ,
ಅವುಗಳ ಅಭಿಮಾನಾದಿಗಳು ಇವೆಲ್ಲ ಹಿಡ್ಕೊಂಡಿರ್ತಾನ ಕರ್ಮಿ. ಇಂಥ ಜಾತ್ಯವ, ಇಂಥ ಕರ್ಮ, ಇಂಥ ಆಶ್ರಮದವ. ಆಶ್ರಮ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋ ಇವು ಜಾತಿ. ಆಶ್ರಮ ಅಂದ್ರೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಅನ್ನೋ ಇವು ಆಶ್ರಮ. ಆದ್ದರಿಂದ ಇವು ಪ್ರತಿಯೊಬ್ಬರಿಗೆ ಒಂದೊಂದು ಕರ್ಮಗಳನ್ನ ಆ ವಿಧಿ ಅಂದ್ರೆ ವೇದ ಅದು ಹಿಂಗೆ ಬೋಧ ಮಾಡ್ತದೆ. ಇಂಥವ್ರು ಇಂಥ ಕರ್ಮ ಮಾಡಬೇಕು. ಬ್ರಾಹ್ಮಣನ ಕರ್ಮ ಬೇರೆ, ಕ್ಷತ್ರಿಯನ ಕರ್ಮ ಬೇರೆ, ವೈಶ್ಯನ ಬೇರೆ, ಶೂದ್ರನ ಬೇರೆ. ಅದರಂತನ ಬ್ರಹ್ಮಚಾರಿ ಕರ್ತವ್ಯ ಕರ್ಮಗಳು ಬೇರೆ, ಗೃಹಸ್ಥನ ಕರ್ಮಗಳೇ ಬೇರೆ, ವಾನಪ್ರಸ್ಥನ ಕರ್ಮಗಳೇ ಬೇರೆ, ಸನ್ಯಾಸಿಯ ಕರ್ಮಗಳೇ ಬೇರೆ. ಹಿಂಗೆ ಅವ್ರವ್ರಿಗೆ ಒಂದೊಂದು ನೇಮ್ ಹಾಕಿಬಿಟ್ಟೈತೆ ಸೀಮಾ. ಹಿಂಗೆ ಇವೇ ಖರೆ ಅಂತ ಅವುಗಳಲ್ಲಿ ಅಭಿಮಾನ ಮಾಡಿಕೊಂಡು ವರ್ಣಾಶ್ರಮೋಚಿತ ಕರ್ಮಗಳನ್ನು ಮಾಡುವುದರಲ್ಲೇ ತತ್ಪರನಾಗಿದ್ದಾನ. ಅದಕ್ಕೆ ಪಥೀಕರಿಸುತ್ತೆ ಅಂತ ಹೇಳಿದರು. ವಿಧಿಗಳನ್ನೇ ಪಥೀಕರಿಸುತ್ತೆ, ಅದರಲ್ಲೇ ತತ್ಪರನಾಗಿ ಬಿಟ್ರೆ ತಾನು. ಅಲ್ಲದೆ ಭೋಗದ ಅಭಿಲಾಷೆಗಳು ಇರ್ತಾನೆ. ಅದಕ್ಕೆ ಈ ಕರ್ಮದಿಂದ ಇಂಥ ಫಲವನ್ನು ನಾ ಪಡಿತೀನಿ. ಮೊದಲು ಅದಿಲ್ಲದ ಮುಂದೆ ಕೆಲಸನೇ ಇಲ್ಲಲ್ಲ. ಅವ ಕರ್ಮ ಮಾಡೋದು ಇದೆಲ್ಲ ಎದರ ಸಲುವಾಗಿ? ಮತ್ತು ಅದ್ರ ಫಲ ಅಂತೂ ಮೊದಲು ಬೇಕಂತ ನಾವು. ಫಲ ಇಲ್ಲಾಂದ್ರೆ ಮತ್ತೆ ಅದನ್ನ್ಯಾಕೆ ಮಾಡ್ಬೇಕು ನಾವು? ಹೆಂಗದ ಫಲವನ್ನು ಪಡಿತೀನಿ ಅಂತ. ಅದರ ಫಲ ಏನು ಅಂತ ಕೇಳಿದ್ರೆ, ಕರ್ಮದ ಫಲಗಳು ಏನು ಅಂತ ಕೇಳಿದ್ರೆ ಅದಕ್ಕೆ ಫಲಗಳನ್ನು ಪಡೆಯುವ ಈ ಕರ್ಮಿಗಳು ಕೂಡ 3 ಪ್ರಕಾರದಾರು ಅಂತ ಹೇಳಲ್ಪಡ್ತಾರೆ. ಫಲಭೇದದಿಂದ ಕರ್ಮಿಗಳು 3 ಪ್ರಕಾರವಾಗಿರುತ್ತಾರೆ. ಉತ್ತಮ, ಮಧ್ಯಮ, ಕನಿಷ್ಠ ಅಂತ ಹೇಳಲ್ಪಡುತ್ತಾರೆ. ಉತ್ತಮ ಕರ್ಮಿ ಯಾರಿಗನ್ಬೇಕು ಅಂದರೆ ಯಾವನು ಬ್ರಹ್ಮಲೋಕದ ಇಚ್ಛೆಯಿಂದ ಸಕಾಮ ಉಪಾಸನೆಯಲ್ಲಿ ಪ್ರವೃತ್ತನಾಗಿರುವನು. ಅವನ ಫಲದ ಇಚ್ಛೆ ಏನೈತೆ ಅವಾಗ? ಬ್ರಹ್ಮಲೋಕ ಪಡಿಬೇಕನ, ಅಲ್ಲಿ ಸುಖ ಅಂಥೇಳಿ ಅದಕ್ಕೆ ಸಕಾಮ ಉಪಾಸನೆಯಲ್ಲಿ ಏನು ಪ್ರವೃತ್ತ ಆಗ್ಯಾನ ಅವ ಉತ್ತಮ ಕರ್ಮಿ ಅಂತ ಹೇಳಲ್ಪಡ್ತಾನೆ. ಇನ್ನು ಮಧ್ಯಮ ಕರ್ಮಿ ಅಂದ್ರೆ ಅವ ಹೆಂಗ? ಅವ ಏನು ಫಲದು? ಸ್ವರ್ಗ ಪ್ರಾಪ್ತಿ. ಸ್ವರ್ಗ ಕಾಮೋ ಯಜೆ ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ್ ಅಂತ ಹೇಳ್ತಾರೆ. ಸ್ವರ್ಗದ ಕಾಮನೆ ಉಳ್ಳವರು ಜ್ಯೋತಿಷ್ಠೋಮ ಯಾಗವನ್ನು ಮಾಡಬೇಕು ಅಂತ ಈ ಪೂರ್ವಮೀಮಾಂಸಕರ ಇದರ ಐತಿ. ಇವರು ಮಧ್ಯಮ ಕರ್ಮಿಗಳು. ಯಾಕ? ಸ್ವರ್ಗದ ಸುಖ ಅದು ಶ್ರೇಷ್ಠ ಸುಖ ಅಂತ ಅವ್ರು ತಿಳ್ಕೊಂಡಾರೆ. ಇನ್ನು ಅದೇ ಕನಿಷ್ಠ ಕರ್ಮಿ ಯಾರು ಅಂದ್ರ ಈ ಲೋಕದ ಸುಖ. ಈ ಲೋಕದಲ್ಲಿ ರಾಜ ಆಗಲಿ ಬೇಡ, ಈಗಿನ ಕಾಲದ ಮಂತ್ರಿ ಮಿನಿಸ್ಟರ್ ಅಂತ ಏನು ಹೇಳಲ್ಪಡ್ತಾರಲ್ಲ, ಈ ಪದವಿ ನನಗೆ ಸಿಗಬೇಕು ಅಂಥೇಳಿ ಈ ಲೋಕದ ಭೋಗದ ಇಚ್ಛೆಯಲ್ಲಿ ಈ ಶ್ರೀಮಂತಿಕಾಗಲಿ, ಈ ಮಂತ್ರಿ ಪದ, ದೊಡ್ಡ ಶ್ರೀಮಂತಿಕೆ, ಅಧಿಕಾರ, ಅಂತಸ್ತು, ಇಂಥವೆಲ್ಲ ಮಕ್ಕಳು ಮರಿ ಇವೆಲ್ಲ ಎಲ್ಲ ಒಟ್ಟು ಪುತ್ರ ಕಾಮೇಶಿಯಾಗಿ ಮಾಡೋದು ಮಕ್ಕಳ ಸಲುವಾಗಿ, ಮತ್ತು ಮಳೆ ಸಲುವಾಗಿ ಕಾರೀರಿಯಾಗಿ ಮಾಡೋದು, ಹಿಂಗೆಲ್ಲ ಏನದಾವಲ್ಲ ಇದು ಈ ಲೋಕದ ಭೋಗದ ಇಚ್ಛೆಯಿಂದ ಪುಣ್ಯ ಕರ್ಮಗಳಲ್ಲಿ ಏನು ಪ್ರವೃತ್ತಿ ಆಗ್ತಾನೆ ಅವ ಕನಿಷ್ಠ ಕರ್ಮಿ. ಈ ಲೋಕದ ಬಗ್ಗೆ ಈ ಫಲ ಇಟ್ಕೊಂಡಾನಂದ್ರೆ ಈ ಲೋಕದ ಸುಖಗಳ ಫಲ ಅದು ಕನಿಷ್ಠ ಕರ್ಮಿ. ಸ್ವರ್ಗ ಲೋಕದ ಸುಖಗಳೇ ಫಲಗಳ ಆಸೆ ಇಟ್ಟವ ಮಧ್ಯಮ
ಬ್ರಹ್ಮಲೋಕದ ಸುಖ ಅಂತಕ್ಕಂಥ ಫಲಾಪೇಕ್ಷೆ ಮಾಡ ಉತ್ತಮ ಕರ್ಮಿ ಅಂತ ಹೇಳಲ್ಪಡ್ತಾನೆ. ಇಂಥ ಯಾವ ಕರ್ಮಿಗಳು ಇಂಥ ಫಲವನ್ನು ಪಡೆಯುತ್ತೇವೆ ಎಂಬ ಕಾಮನೆಯಿಂದಲೂ ಅವರು ಕೂಡಿರ್ತಾರೆ. ಆಮೇಲೆ ಏನ್ ಹೇಳ್ತಾರಂದ್ರೆ ಜನ್ಮ ಶತದಿಂದ ಮುಕ್ತನ ಅನೇಕ ಕರ್ಮಿ. ಇವು ಮುಕ್ತ ಆಗ್ಬೇಕಾದ್ರ ಜನ್ಮ ಶತ ಅಂದ್ರ 100 ಜನ್ಮ ಬೇಕವ್. 100 ವರ್ಷ ಅಲ್ಲ ಮತ್ತೆ. ಹಾ ಮತ್ತೆ 100 ಜನ್ಮ ಅಂದ್ರೆ ಬರೀ 1 ಜನ್ಮದ ಆಯ್ತದ. ಇಂಥವು 100 ಜನ್ಮ ಹೋಗ್ಬೇಕ, ಆವಾಗ ಅವಾಗ ಮುಕ್ತಿ. ಮತ್ತು ಅಲ್ಲಿ ತನ ಇದೇ ಲೆವೆಲ್ ಹೋಗಿದ್ರೆ ಮತ್ತೆ ನಡು ಲೈನ್ ಮಾಡಿದ್ ಮತ್ತೆ ಆ ಕಡೆ ಹೋಯ್ತಂದ್ರೆ ಹೋಯ್ತು ಅದನ್ನು. ಹೀಗದ ಕರ್ಮಿ 100 ಜನ್ಮಗಳನ್ನು ಕಳೆದ ಮೇಲೆ ಅವ ಮುಕ್ತಿ ಹಾಕಾನು ಅಂದ್ರೆ ಅದು ಹೆಂಗ ಹಾಕಾನಂದ್ರೆ ಅವ ಸಕಾಮ ಕರ್ಮದೊಳಗದಾನಿ. ಸಕಾಮ ಕರ್ಮದೊಳಗದಾನ ಅವ ಮುಂದೆ ಹೋಗ್ತಾ 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 ಕಡೆಗೆ ಎಂದರ ಒಮ್ಮೆ ಬೇಜಾರು ಮಾಡಿಕೊಂಡು ನಿಷ್ಕಾಮ ಕರ್ಮಕ್ಕೆ ಬರ್ತಾನ. ಅವನು 1 ಜನ್ಮದಾಗಿಲ್ಲ, ಭಾಳ ಹೋಗ್ಕ ಅದಕ್ಕೆ 100 ಹೇಳ್ಯಾರ ಅವರು. ನಿಷ್ಕಾಮ ಕರ್ಮಕ್ಕೆ ಬರ್ಬೇಕು. ಅವನು ನಿಷ್ಕಾಮ ಕರ್ಮಿ ಆದ ಮೇಲೆ ಅವನದು ಅಂತಃಕರಣ ಶುದ್ಧಿ ಆಗ್ಬೇಕು. ಆ ನಂತರ ನಿತ್ಯಾನಿತ್ಯ ವಿವೇಕ, ವೈರಾಗ್ಯ, ಸಮಾಧಿ, ಷಟ್ ಸಂಪತ್ತಿ, ಮುಮುಕ್ಷತ ಈ ಸಾಧನೆಗಳು ಉತ್ಪನ್ನ ಆಗ್ಬೇಕು. ಆ ನಂತರ ಸದ್ಗುರುಗಳ ಹೋಗಿ ಅವನು ಶ್ರವಣಾದಿಗಳನ್ನು ಮಾಡಬೇಕು. ಇಷ್ಟೆಲ್ಲ ಆಗಿ ಮುಂದೆ ಅವನ ಜ್ಞಾನ ಪ್ರಾಪ್ತಿ ಆಗಬೇಕಾದ್ರ 100 ಜನ್ಮರ ಬೇಕು. ಅದಕ್ಕೆ ಪಂಚದಶಿಕಾರರು ಬರೇ ನಾ ಯಾರು ಅನ್ನೋ ವಿಚಾರ ಹುಟ್ಟಬೇಕಾದ್ರ ಅನೇಕ ಜನ್ಮ ಭಜನಾತ್ ಸ್ವವಿಚಾರಂ ಚಿಕೀರ್ಷತಿ ಅಂತ ಹೇಳ್ಕೊಂಬಂದ. ಬರೀ ನಾ ಯಾರು ಅನ್ನೋ ವಿಚಾರ ಹುಟ್ಟೋದ. ಇನ್ನ ಜ್ಞಾನ ಮುಕ್ತಿ ಬಹಳ ದೂರದಾವ. ಇನ್ನ ಬರೇ ನಾ ಯಾರು ಅಂತ ಇಟ್ಟ ವಿಚಾರ ಅವನ ಮನಸ್ಸಿನಾಗ ಬರ್ಬೇಕಾದ್ರ ಅನೇಕ ಜನ್ಮ ಭಜನ, ಎಷ್ಟೋ ಜನ್ಮಗಳಿಂದ ಅವನು ಆ ಪರಮಾತ್ಮನ ಧ್ಯಾನ ಚಿಂತನ ಮಾಡಿದ್ದಂದ್ರ ಅವ ಈಗ ನಾ ಯಾರನೋ ವಿಚಾರ ಬರ್ತದಂತ ಗೀತೆಯಲ್ಲಿ ಭಗವಂತನು ಹೇಳೇ ಅದಾನ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ ಹಿಂಗೆ ಹೇಳ್ಕೊಂಬಂದ. ಬಹೂನಾಂ ಜನ್ಮನಾಮಂತಿ ಅದ. ಅದಕ್ಕೆ ಹಿಂಗ ಅಕ್ಕನೇ ಹೇಳಿಲ್ಲ. ಅದಕ್ಕೆ ಇವ್ರು 100 ಅಂತ ಹೇಳ್ಬಿಟ್ರಿ. ಇವರು ಆ ಬಹಳ ಜನ್ಮಗಳ ಕೊನೆಯಲ್ಲಿ ಬಂದು ಅವಾಗ ಆವಾಗ ಜ್ಞಾನ ಕತ್ತಿ ಆವಾಗ ನನ್ನನ್ನು ಹೊಂದುತ್ತಾನ ಅಂತ ಹಿಂಗೆ ಹೇಳ. ಆದ್ದರಿಂದ ಅದಕ್ಕಾಗಿ ಈ ಕರ್ಮಿ ಮುಕ್ತಿ ಪಡಿಬೇಕಾದ್ರೆ ಮಿನಿಮಮ್ 100 ಜನ್ಮ ಬೇಕು. ಇನ್ನ 2ನೇ ನುಡಿಯಿಂದ ಮುಮುಕ್ಷು ಅಂತಕ್ಕಂಥ ಯಾರು, ಅವನ ಲಕ್ಷಣ ಏನು ಅದನ್ನು ಹೇಳ್ತಾರೆ. ಜಗವಿದು ನಿಜವು, ಇದರೊಳು ಬಾಹ್ಯ ಕರ್ಮವೇ ಮಿಗಿಲೆಂದು ಚತುರಾಶ್ರಮವನ್ನು ಐದಿ ತನಗೆ ಸುಗತಿಯನೇ ಎಳೆಸುವವನೇ 3 ಜನ್ಮದೊಳಗೆ ಮುಕ್ತಿ ಪಡೆವ ಮುಮುಕ್ಷುವೆನಿಸುವನು ಅಂತ. ಜಗವಿದು ನಿಜವು, ಇದರೊಳು ಬಾಹ್ಯ ಕರ್ಮವೇ ಮಿಗಿಲು ಹಿಂಗ ತಿಳ್ಕೊಂಡಿರ್ತಾನೆ. ಅಂದ್ರೆ ಮುಮುಕ್ಷು ಅಂತ ಯಾರಿಗೆ ಅಂತೀವಲ್ಲ ಅವಂಗ ಜಗತ್ತಿನಲ್ಲಿ ಸತ್ಯತ್ವ ಬುದ್ಧಿ ಇರ್ತೈತಿ. ಅವನ ಜಗತ್ತಿನಲ್ಲಿ ಸತ್ಯತ್ವ ಬುದ್ಧಿ ಇರ್ತೈತಿ. ಈ ಕಾಣುವ ಜಗತ್ತು ಸತ್ಯವೆಂದು ಭಾವಿಸಿರುವನು ಮತ್ತು
ಇದರಲ್ಲಿ ವರ್ಣಾಶ್ರಮೋಚಿತ ನಿತ್ಯ ನೈಮಿತ್ತಿಕ ಬಾಹ್ಯ ಕರ್ಮಗಳನ್ನು ಮಾಡ್ತಿರ್ತಾನು ಅಂತ ಹೇಳ್ಯಾರ ಅವರು. ಬಾಹ್ಯ ಕರ್ಮವನ್ನೇ ಮಿಗಿಲೆ ಎಂದು ಅಂತ ಹೇಳ್ಯಾರ. ಅಂದ್ರೆ ಕರ್ಮಗಳನ್ನು ಕೂಡ ಮಾಡ್ತಾನು ಅಂತ ಹೇಳ್ಯಾರ. ಅಂದಮೇಲೆ ಮುಮುಕ್ಷುಗಳು ಕೂಡ 3 ಪ್ರಕಾರವಾಗಿರುತ್ತಾರೆ ಅಂದಂಗಾಯಿತು. ಉತ್ತಮ, ಮಧ್ಯಮ, ಕನಿಷ್ಠ ಅಂತ ಮುಮುಕ್ಷುಗಳು ಕೂಡ 3 ಪ್ರಕಾರವಾಗಿರುತ್ತಾರೆ. ಉತ್ತಮ ಮುಮುಕ್ಷು ಅಂತ ಯಾರಿಗನಬೇಕಂದ್ರ ಅವ ನಾ ಮುಕ್ತನಾಗಬೇಕು ಅಂಥೇಳಿ ಇಚ್ಛಾ ಏನೈತಿ ನೋಡು ತೀವ್ರ ಇರಬೇಕು. ಹೆಂಗಿರ್ಬೇಕು? ತೀವ್ರವಾದ ಇಚ್ಛಾ, ಉತ್ಕಟ ಜಿಜ್ಞಾಸ ಅಂತೇಳಿ ಪ್ರಭಾಕರದೊಳಗೆ ಬಂದಲ್ಲ, ಆ ರೀತಿ ತೀವ್ರವಾದ ಇಚ್ಛಾ ಇರಬೇಕು. ತೀವ್ರವಾದ ಇಚ್ಛಾ ಉಳ್ಳವನಾಗಿ ಮತ್ತು 4 ಸಾಧನ ಸಹಿತನಾಗಿರ್ಬೇಕು. ವಿವೇಕ, ವೈರಾಗ್ಯ, ಸಮಾಧಿ, ಷಟ್ ಸಂಪತ್ತಿ, ಮೋಕ್ಷತ ಅಂತಕ್ಕಂಥ 4 ಸಾಧನಗಳಿಂದ ಸಹಿತನಾಗಿ ತೀವ್ರ ಇಚ್ಛಾ. ಇನ್ ಮುಂದೆ ಮತ್ತೊಂದು ಗತಿನ ಇಲ್ಲ. ಈಗ ಸದ್ದ ಹಿಂಗ ತೀವ್ರ ಇಚ್ಛಾ ಅಂದ್ಕೊಳ್ಳೇನ ಅವ ಇವತ್ತು ನಾ ಹೋಗ್ಬೇಕು ಊರಿಗೆ ತಂದಿರ್ತಾನು. ಒಬ್ಬ ನಾನು ಒಮ್ಮೆ ಮುಂಬೈಗೆ ಬರ್ತೇನೆ ಅಂಥೇಳಿ ಈಗ 15 ವರ್ಷ ಆಯ್ತು. ಏನು 15 ವರ್ಷ ಆಯ್ತು ಹೇಳ್ತಾನೆ ನನಗೆ ಬರ್ಬೇಕಂತ ಇಚ್ಛೆ ಆಯ್ತು. ಹಿಂಗೆ ಇಚ್ಛೆ ಇದ್ರೆ ಹಾಕತ್ತೇನೆ ಅದು. ಇವತ್ತು ಈಗ ಸದ್ಯ ಹೋಗೋದಂದ್ರೆ ಈಗ ಹೋಗೋದು ಹಿಂಗೆ. ಈ ರೀತಿ ತೀವ್ರ ಇಚ್ಛಾ, ನಾ ಮುಕ್ತಿ ಪಡಿಬೇಕು. ಇನ್ನು ಮುಂದೆ ಮುಂದೆ ಹಂಗೆ ನೋಡಬಲ್ಲ. ಈಗ ಒಟ್ಟು ಈಗ ಸದ್ಯ ಹಂಗೆ ತೀವ್ರ ಇರಬೇಕು. 4 ಸಾಧನ ಸಹಿತನಾಗಿರಬೇಕು. ಅವಾಗ ಏನು ಅನ್ನಬೇಕಂದ್ರೆ ಉತ್ತಮ ಮೋಕ್ಷ ಅವ ಕಡೆಕಾಗ್ತಾನೆ. ಯಾಕೆ ತೀವ್ರ ಇಚ್ಛಾ ಐತಿ, ಸಾಮಗ್ರಿನೂ ಅದಾವ. ಆದ್ದರಿಂದ ಮತ್ತಿನ್ನು ಮಧ್ಯಮ ಮುಮುಕ್ಷು ಅಂತ ಯಾರಿಗೆ ಅನ್ಬೇಕು ಅಂದ್ರೆ ಅವನಿಗತಿ ತೀವ್ರ ಇಚ್ಛಾ ಇಲ್ಲ. ನಾಗಳೇ ಹೇಳಿನಲ್ಲ, ನಾ ಮುಂಬೈಗೆ ಬರಬೇಕು ಅಂತೀನಿ, ಇಚ್ಛಾ ಆಯ್ತು ನನಗೆ. ನಾನು ಮುಕ್ತಿ ಪಡಿಬೇಕು ಅಂತ ಇಚ್ಛಾ ಐತಿ, ಆದ್ರೆ ಅದು ತೀವ್ರವಾಗಿಲ್ಲ. ಮಂದೈತಿ, ಮಂದ ಇಚ್ಛೆಯುಳ್ಳವನಾಗಿ ವೇದಾಂತ ಶ್ರವಣದಲ್ಲಿ ಪ್ರವೃತ್ತಿಯಾಗಿ ಶಾಸ್ತ್ರ ಕೇಳಕ್ಕೆ ಬಂದಾನಿವಿ ಅಂತ ತಿಳ್ಕೊ. ಅವ ಮಾತ್ರ ಏನವ ಮಧ್ಯಮ ಅಂತ ಹೇಳಲ್ಪಡ್ತಾನೆ. ಇಚ್ಛಾ ಹಾದಿ ಬರೋಬ್ಬರಿ ಹಿಡ್ದಾನ ಕರೆ, ಅದ ಊರ್ ಗಾಡಿಯಾಗ ಕೂತಾನ. ಬೊಂಬೈಗೆ ಹೋಗೋ ರೈಲ್ವೆದಾಗ ಕೂತಾನ ಕರೆ ಅಂದ್ರೆ ಕೂತಾನಂದ್ರೇನು ಇದು ಆಗ್ಯಾನ ಹೋಗ್ತಾನ. ಆದ್ರ ಪ್ಯಾಸೆಂಜರ್ ಗಾಡಿ ಐತೆ, ಅದು ಎಕ್ಸ್ಪ್ರೆಸ್ ಇಲ್ಲ. ಹಿಂಗೈತಿ, ಇಷ್ಟ ಫರ್ಕ್ ಐತಿ. ಅದಕ್ಕೆ ಶ್ರವಣದಲ್ಲಿ ಪ್ರವೃತ್ತಿ ಆಗ್ಯಾನ. ಅಲ್ಲಿ ಇಚ್ಛಾ ಮಾತ್ರ ಮಂದೈತಿ. ಮಂದಿದ್ದರಿಂದ ಪ್ರಯತ್ನ ಮಾಡಂಗಿಲ್ಲ ಅವ. ಇಲ್ಲಿ ಏನು ಹೇಳಿದ್ರು ಇವತ್ತ, ಅದನ್ನು ಪೂರ್ಣ ಮತ್ತೆ ಮನನ ಮಾಡಿ ಅದನ್ನು ಚಿಂತನೆ ಮಾಡಿ ಮತ್ತೆ ಕೂತರ ನಿತ್ರ ಅದ ತಲೆಯಾಗಿ ಹಿಂಗೆ ಅವಂಗೆ ಹೆಂಗಿರ್ತೈತಿ ಹಂಗೆ ಇವಂಗಿರಂಗಿಲ್ಲ. ನಾವು ಅಭ್ಯಾಸ ಮಾಡುವಾಗ ಒಂದು ರಾತ್ರಿ ಒಂದು ಹಗಲ 24 ತಾಸು ಆಗ್ತಾವ. 12 ತಾಸು ಹಗಲ, 12 ತಾಸು ರಾತ್ರಿ. 24 ತಾಸಿನಾಗ ನಾ ಒಟ್ಟ 4 ತಾಸು ಮನ್ಕೋತಿದ್ದೆ. ಎಷ್ಟು? ರಾತ್ರಿ 12ರಿಂದ 4 ತನಕ. ಅತ್ತ ನಿದ್ದಿ 4 ತಾಸಿನಾಗ ಕಂಟ್ರೋಲ್ ಆಗ್ಬೇಕಾದ್ರೆ 1 ರೊಟ್ಟಿ ತಿಂತಿದ್ದೆ. ಮತ್ತೇನು ಅದ್ರ ಮುಂದೆ ಅನ್ನ ಸಹಿತಿಲ್ಲ. ಹೀಗೆ 20 ತಾಸು ಬರೀ ಅದೇ ಚಿಂತನೆ ಇರ್ತಿತ್ತು.
ಇದು ಸೋಲಾಪುರ ಸಾಕ್ಷಿ ಐತಿ ಇನ್ನುವರೆಗೂ. ಹಾ, ಹಿಂಗ ಇಷ್ಟು ಚಿಂತನ ಬರೀ ಅದೇ 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 ಅದೇ. ಅವರು 18 ವರ್ಷ ಕೇಳ್ಯಾರ. ಯಾರು? ಸೋಲಾಪುರದಾಗ ಇದ್ದವ್ರು 18 ವರ್ಷ ಅವ್ರು ಕೇಳ್ಯಾರ. ನಾನು 1 ವರ್ಷದಳ 2 ವರ್ಷದೊಳಗ ನಾ ಒಟ್ಟು ಮುಗಿಸ್ಕೊಂಡು ಬಂದು ಅವ್ರು ಗಾಬರಿ ಆದ್ರೆ, ಏನ್ರಿ ಹಿಂಗ್ಯಾಂಗ ಅದು, ನಾವು 18 ವರ್ಷ ಆಯ್ತು ಇನ್ನ ಎಲ್ಲಿದೇವು ಅಲ್ಲೇ ಅದೇವಿ, ಇದೇನು 1 ವರ್ಷದಾಗ ಅದನ್ನೆಲ್ಲ ಪೂರ ಬಡ ಬಾಯಲ್ಲಿ ಹೇಳಕತ್ತದ್ರಿ, ಇದು ಹೆಂಗ? ಅದು ಅಧಿಕಾರಿ ಭೇದ. ಓಕೆ, ಓ ಅಲಗ್ ಚೀಜೆ ಅಂದ್ರು ಹೀಗೆ ಅಂದ್ರೆ ಪ್ರಯತ್ನನೂ ಅದಕ್ಕೆ ಒಂದು, ಅಲ್ಲಿ ಅಧಿಕಾರಿ ಭೇದ ಒಂದು ಪ್ರಯತ್ನ ಒಂದು. ಹೆಂಗೆ ಅದಕ್ಕೆ ಹೇಳೋ ತಾತ್ಪರ್ಯ ಏನಂದ್ರೆ, ತೀವ್ರ ಇಚ್ಛಾ ಇತ್ತಂದ್ರೆ ಮತ್ತೊಂದು ಕೆಲಸಿಲ್ಲ. ಯಾಕಂದ್ರೆ ಮಾಡೇ ತೀರೋದೈತಿ. ಈಗ ಮಾಡೇ ತೀರೋದೈತಿ ಅಂದ್ರೆ ಹಗಲ ರಾತ್ರಿ ಕಟ್ಟೆದ ಚಾಲು, ಮತ್ತೇನು ಹೆಂಗಿರ್ತೈತಿ. ಆದ್ರಿಂದ ಉತ್ತಮನಿಗೆ ಈ ರೀತಿ ಇರ್ತದೆ. ಇನ್ನು ಮಧ್ಯಮ ಆಯ್ತು, ಶಾಸ್ತ್ರ ನಡೀತಾ ಬಂದು ಕೂತು ಕೇಳೋಣ ಕೇಳ್ತು, ಆಯ್ತು. ಮುಂದೆ ಶಾಸ್ತ್ರ ಮುಗಿಯೋಣ ತರ ನನ್ನ ಹಾಡ್ಕೋತ ತಿರುಗಾಡಿದ್ರೆ ಆಯ್ದ ಜರ ಎಕ್ಸ್ಪ್ರೆಸ್ ಹೆಂಗ್ ಮುಟ್ತಾನವ ಮುಟ್ಟಂಗೆ. ಅದಕ್ಕೆ ಅವ ಮಧ್ಯಮ ಅಂತ ಹೇಳಲ್ಪಡ್ತಾನೆ. ಯಾಕೆ ಮಂದ ಜಿಜ್ಞಾಸ ಆಯ್ತು. ಇನ್ನು ಮೂರನೇ ರಾಮ ಏನದಲ್ಲ, ಕನಿಷ್ಠ ಮುಮುಕ್ಷು, ಅವನಿಗೂ ಮಂದ ಇರ್ತೈತಿ. ಏನದು? ಇಚ್ಛಾ ಮಂದ ಇರ್ತದ. ಆದ್ರೆ ನಿಷ್ಕಾಮ ಕರ್ಮ ಉಪಾಸನೆಗಳಲ್ಲಿ ಪ್ರವೃತ್ತ ಆಗ್ಯಾನ. ಅವನು ಶ್ರವಣದಲ್ಲಿ ಪ್ರವೃತ್ತಿ ಇಲ್ಲ. ಅದ ನಿಷ್ಕಾಮ ಕರ್ಮ ಮಾಡಕತ್ತಾನ, ಇದಕ್ಕೆ ಸರಿ ಐತಿ. ಆದರೂ ಕೂಡ ಇನ್ನೂ ಶ್ರವಣಕ್ಕೆ ಬಂದಿಲ್ಲ. ಹಿಂಗೆ ಆದ್ದರಿಂದ ಇವೊಂದು ತೀರಾ ಭಾಳ ಲೇಟು. ಏನ್ರ ಸೈಕಲ್ ಮೇಲೆ ಬರೋ ನೀವು ಬೆಳ ನಡ್ಕೋತ ಬರ್ತಾನೆ ಅಂದ್ರೂ ಪರವಾಗಿಲ್ಲ. ಹಿಂಗ ಈ ರೀತಿ ಮುಮುಕ್ಷುಗಳೇನದಾರಲ್ಲ, ಅವರು ಈ ರೀತಿ ಅವರವರ ಒಂದು ಅಧಿಕಾರ ಮತ್ತು ಅವರ ಒಂದು ಮಾಡ್ತಕ್ಕಂಥ ಪ್ರಯತ್ನ ರೂಪ ಕ್ರಿಯಾ ಇವುಗಳ ಮೇಲಿಂದ ಬೇರೆ ಬೇರೆ ಆಗ್ತಾರೋ. ಈ ಮುಮುಕ್ಷು ಇದ್ದವನಿಗೆ ಜಗತ್ತಿನಲ್ಲಿ ಸತ್ಯತ್ವ ಬುದ್ಧಿ ಇರ್ತದೆ. ಜಗತ್ತು ಸತ್ಯ ಐತಿ ಅಂತ ಇನ್ನೂ ಅವಾಗ ಸತ್ಯತ್ವ ಬುದ್ಧಿ ಇರ್ತದೆ. ಮತ್ತು ಈ ವರ್ಣಾಶ್ರಮ ಉಚಿತ ನಿತ್ಯ ನೈಮಿತ್ತಿಕ ಬಾಹ್ಯ ಕರ್ಮಗಳನ್ನು ಕೂಡ ಮಾಡ್ತಾ ಇರ್ತಾನ. ತನಗೆ ದುಃಖ ಬೆರೆಸದ ನಿತ್ಯ ಸುಖ ಪ್ರಾಪ್ತಿಯಾಗಬೇಕೆಂದು ಇಚ್ಛಾ ಐತಿ. ದುಃಖ ಕೂಡ್ಲಾರ್ದು, ದುಃಖ ಬೆರೆಸದ ಆ ಅತ್ತ ಸುಖ ಅನ್ನೋದೇನೈತಲ್ಲ, ನಿತ್ಯವಾದ ಸುಖ ಪ್ರಾಪ್ತಿ ಆಗಬೇಕು ಅಂದ್ರೆ ಮೋಕ್ಷ, ಅದನ್ನು ಪಡಿಬೇಕು ಅಂತ. ಯಾಕ ಮುಕ್ತ ಇಚ್ಛಂ ಮುಮುಕ್ಷು ಅಂತ ಲಕ್ಷಣ ಐತಿ. ಈ ಕಾರಣದಿಂದ ಸದ್ಗುರುಗಳಿಗೆ ಶರಣಾಗತನಾಗಿ ಅವ ಶ್ರವಣಾದಿಗಳಲ್ಲಿ ಪ್ರವೃತ್ತಿ ಹಾಗೆ ಶಾಸ್ತ್ರ ಕೇಳ್ತಾನೆ. ಇವನು ಮುಕ್ತಿ ಯಾವಾಗ ಆಕ್ಕಾನು ಅಂತಂದ್ರ ಅವ್ರು ಏನಂದ್ರು, 3 ಜನ್ಮದೊಳಗೆ ಮುಕ್ತಿ ಪಡೆಯುವನು. 3 ಜನ್ಮ ಅಂತ ಹೇಳಿದ್ರು. 3 ಜನ್ಮದಲ್ಲಿ ಮುಕ್ತಿ ಹೊಂದುತ್ತಾನು. ಅಯ್ಯಪ್ಪ, ಇನ್ನ 3 ಜನ್ಮ ಬೇಕನ ಅಂತ ಗಾಬರಿ ಆಗ್ಬೇಡ್ರಿ. 3 ಜನ್ಮ ಅಂದ್ರು ಅವು ಶ್ರವಣ ಮನನ ನಿಧಿಧ್ಯಾಸನಗಳೆಂಬ 3 ವೃತ್ತಿಗಳೇ 3 ಜನ್ಮ ಅಂತ ಹೇಳಲ್ಪಡ್ತಾವೆ. ಹಂಗ ಗಾಡಿ ಅದು ಹಂಗ ಹೋಯ್ತಂದ್ರೆ 3 ಜನ್ಮನೂ ಆಗ್ಬೋದು. ಆದ್ರ ಇವ ಪ್ರಯತ್ನವಾದಿ ಆದ್ರ ಈ ಶ್ರವಣ ಮನನ ನಿಧಿಧ್ಯಾಸನಗಳನ್ನ ಬಿಡಲಾರ್ದ ಪ್ರಯತ್ನ ಮಾಡಿದಂದ್ರ ಇವ 3 ವೃತ್ತಿ ಮೂರು ತಿಂಗಳದಾಗೂ ಅಕ್ಕನಂದ್ರೂ ಪರವಾಗಿಲ್ಲ.
ಹಿಂಗ ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸನಗಳೆಂಬ 3 ವೃತ್ತಿಗಳೇ 3 ಜನ್ಮ ಅಂತ ಹೇಳ್ಕೊಂಡು ಬಂದಾರ. ಎಲ್ಲ 3 ವೃತ್ತಿಗೆ 3 ಜನ್ಮ ಹೆಂಗೆ ಅದಕ್ಕೆ ಹೊಂದಾಣಿಕೆ ಆಕತಿ ಅಂದ್ರೆ, ಒಂದು ವೃತ್ತಿ ಹೋಗಿ ಮತ್ತೊಂದು ವೃತ್ತಿ ಬಂದ್ರೆ ಅದು ಒಂದು ಜನ್ಮ ಅಂತಲೇ ತಿಳಿಬೇಕು ಅಂತ ಹೇಳಿದರು. ಯಾಕಂದ್ರೆ ಕರ್ಮಕಾಂಡದ ಪ್ರಕಾರ ಒಂದು ಆಶ್ರಮ ಬಿಟ್ಟು ಮತ್ತೊಂದು ಆಶ್ರಮಕ್ಕೆ ಹೋದ್ರೆ ಅದು ಒಂದು ಜನ್ಮ ಅಂತ ಹೇಳಲ್ಪಡ್ತದೆ. ಅದಕ್ಕಾಗಿ ಅಲ್ಲಿ ಅವರು ಈಗ ಸಾಮಾನ್ಯ ಈಗ ಒಬ್ಬ ಗೃಹಸ್ಥದನೋ ಒಬ್ಬ ಬ್ರಹ್ಮಚಾರಿ ಅದನೋ ತಿಳ್ಕೊ, ಅವಂಗ ಸನ್ಯಾಸ ಕೊಟ್ರಪ್ಪ. ಸನ್ಯಾಸ ದೀಕ್ಷಾ ಕೊಟ್ರ ಅಂದ್ರೆ ಅವನಿಗೆ ಒಂದು ಜನ್ಮ ಬೇರೆ ಮತ್ತೊಂದು ಜನ್ಮ ಬತ್ತು ಅನ್ಬೇಕಾಗುತ್ತೆ. ಈ ಜನ್ಮ ಮೊದಲಿನ ಜನ್ಮ ಅಲ್ಲದು ಅಂತ ಹೇಳೇನ ಅವರು ಹೆಸರು ಸಹಿತ ಬೇರೆ ಇರ್ತಾರೆ. ಜನ್ಮ ಅವ್ರಿಗೆ ಅದಕ್ಕೆ ಮತ್ತೆ ಹೆಸರು ಇರ್ತಾರಿಲ್ಲ, ಹಂಗ ಅವಾಗ ಮತ್ತೆ ಹೆಸರು ಇರ್ತಾರೆ, ಬೇರೆ ಹೆಸರು. ಹಿಂಗೆ ಈ ರೀತಿ ಅದ. ಅದು ಸಾಮಾನ್ಯ ವಿದ್ಯಾರಣ್ಯರ ಕಥೆ ಹೇಳೇನು ನಾನು ನಿಮ್ಗೆ. ವಿದ್ಯಾರಣ್ಯರು ಪಂಚದಶಿಕಾರ ವಿದ್ಯಾರಣ್ಯರು ಮೊದಲು ಗೃಹಸ್ಥರು. ಗೃಹಸ್ಥಾಶ್ರಮದೊಳಗೆ ದೊಡ್ಡ ಪಂಡಿತ್, ಎಷ್ಟೋ ಗ್ರಂಥ ಅವಾಗ ಬರ್ದಾರ ಅವ್ರ. ಆದರೂ ಕೂಡ ಅವರು ಅವಾಗ ಗೃಹಸ್ಥರು ಅಂದ ಕೂಡಲೇ ಇನ್ನೊಬ್ಬರಿಗೆ ಬೇಡೋದಿಲ್ಲಲ್ಲ. ಏನು ಬೇಡೋದಿಲ್ಲ, ಏನು ಮಾಡೋದಿಲ್ಲ, ಹೆಂಗೆ ಮಾಡೋದು, ಏನರ ಗ್ರಂಥ ಬರೋದಕ್ಕೆ ಅದನ್ನು ಪ್ರಿಂಟ್ ಮಾಡ್ಬೇಕಂದ್ರೆ ರೊಕ್ಕನೇ ಇಲ್ಲ. ಏನು ಮಾಡ್ಬೇಕ, ಹಿಂಗೆ ಮಾಡಿ ಏನು ಮಾಡಲಿಪ್ಪ ಅಂತೇಳಿ ಬೇಜಾರು ಮಾಡಿಕೊಂಡು ಆ ಲಕ್ಷ್ಮೀ ದೇವಿಯನ್ನು ಕುರಿತು ಅವರು ಉಪಾಸನೆ ಮಾಡಿದರು. ಉಪಾಸನೆ ಮಾಡಿ ಆಕಿನ ಸಾಕ್ಷಾತ್ಕಾರ ಮಾಡ್ಕೊಂಡ್ರು. ಸಾಕ್ಷಾತ್ಕಾರ ಮಾಡ್ಕೊಂಡ ಮೇಲೆ ಆಕಿ ಬಂದು ಭೇಟಿ ಆದರು. ಏನಪ್ಪ ನಿನಗೇನು ಬೇಕು ಅಂತ ಕೇಳಿದರು. ನನಗ ಅಗರ್ಭ ಶ್ರೀಮಂತಿಕೆ ಬೇಕು ಅಂತ ಹೇಳ್ದ. ಯಾಕಂದ್ರೆ ಭಾಳ ಗ್ರಂಥ ಅವು ಇವು ಎಲ್ಲ ಪ್ರಿಂಟ್ ಮಾಡಿ ಜಗತ್ತಿಗೆ ಲೋಕ ಕಲ್ಯಾಣ ಮಾಡ್ಬೇಕಂತೇಳಿ ಅವು ಮತ್ತು ತಂದು ಮತ್ತು ಗೃಹಸ್ಥರ ಜೀವನ ನಡಿಬೇಕಾದ್ರೆ ಮತ್ತು ಬೇಕಲ್ಲ ರೊಕ್ಕ ರೂಪಾಯಿ. ಅದಕ್ಕೆ ಶ್ರೀಮಂತಿಕೆ ಬೇಕು ಅಂದ್ಕೊಂಡು ಆಕೆ ಅಂದರು, ನೀ ಇಲ್ಲದನ್ನು ಬೇಡಿದೆ, ಇದನ್ನ ಬಿಟ್ಟು ಮಾತೇನ್ರೆ ಬೇಡ. ಯಾಕಂದ್ರ ಈ ಜನ್ಮದಾಗ ನಿನಗೆ ಶ್ರೀಮಂತಿಕೆ ಇಲ್ಲ, ಏನು ಹಣಿಬಾರ ಹಿಂಗೈತಿ. ಪರಮಾತ್ಮ ನಿನ್ನ ಈ ಹಣಿಬಾರದಾಗ ಈ ಜನ್ಮದಾಗ ಶ್ರೀಮಂತಿಕೆ ಅನ್ನೋದು ಇಲ್ಲ. ಅದಕ್ಕೆ ನಾ ಹೆಂಗೆ ಕೊಡ್ಲಕ್ಕೆ ಬರ್ತೈತಿ ಇಲ್ಲ. ಹಿಂಗ ಮತ್ತೊಂದು ತೋದೇನು ಮಾಡಿ ಸುಮ್ಮ ಹೋಗಂದ ಅವನು ನನಗೆ ಬೇಕಾದದ್ದು ವಸ್ತು ಅದನ್ನು ಬಿಟ್ಟಿಗೆ ಮತ್ತೆ ನೀ ಮತ್ತೇನರ ಬೇಡ ಅಂದ್ರೆ ಏನು ಬೇಡೇನ, ನೀ ಸುಮ್ಮ ಹೋಗಂದ ಅಂದ. ಇದು ಆಗ್ಬಿಡ್ತದೆ. ಏನು ಜೀವನ ಇದು, ಏನು ತಿನ್ನಕಿಲ್ಲ, ಉಳಾಕಿಲ್ಲ, ಏನಿಲ್ಲ. ಏನರ ಮಾಡ್ಬೇಕಂದ್ರೆ ಗ್ರಂಥ ಪ್ರಿಂಟ್ ಮಾಡ್ಬೇಕಂದ್ರೆ ರೊಕ್ಕಿಲ್ಲ, ಇರ್ಲಾಕ ಮನೆ ಇಲ್ಲ, ಏನಿಲ್ಲ. ಸಾಕಿ ಸನ್ಯಾಸಿ ಆಗಿಬಿಡ್ತಾನೆ. ನಾನು ಸನ್ಯಾಸ ದೀಕ್ಷಾ ಸ್ವೀಕಾರ ಮಾಡಿಬಿಟ್ಟು ಸನ್ಯಾಸ ದೀಕ್ಷಾ ಸ್ವೀಕಾರ ಮಾಡಿದ ಕೂಡಲೇನ ಮರುದಿನ ಬಂದ ನಿತ್ತಳು ದೈ ಅಂತೇಳಿ. ಹಿಂಗೆ ನೋಡಿದ, ಯಾಕೆ ಬಂದಿ ಅಂದ. ಯಾಕೆ ಬಂದಿ ಅಂದ್ರೆ ನಿನಗೆ ಶ್ರೀಮಂತಿಕೆ ಕೊಡ್ಲಾಕ್ ಬಂದೇನಿ ಅಂದ್ರು. ಏನಂದಿ? ಶ್ರೀಮಂತಿಕೆ ಕೊಡ್ಲಾಕ್ ಬಂದೆ, ನಿನಗೆ ಧನ ಸಂಪತ್ತು ಏನು ಎಷ್ಟು ಬೇಕ ಬೇಡ ಅಂತ. ಹುಚ್ಚಿ ಅಲ್ಲ, ನಾ ಈಗ ಸನ್ಯಾಸಿ ಸರ್ವಸಂಗ ಪರಿತ್ಯಾಗ ಮಾಡಿಬಿಟ್ಟೇನಿ. ರೊಕ್ಕ ರೂಪಾಯಿ ಬೇಳೆ ಬಂಗಾರ ಏನು ಈ ಎಲ್ಲ ಬಿಟ್ಟು ಸನ್ಯಾಸಿ ಅಂತ ಹೇಳಿಕೆ. ಸನ್ಯಾಸಿ ಅಂದ್ರೆ ಅವಾಗೇನು ಬೇಕಾಗತಿ? ಈಗ ನಿನ್ನ ಶ್ರೀಮಂತಿಕೆ ತಗೊಂಡು ನಾ ಏನು ಮಾಡಿ? ಈಗ ನನಗೆ ಅವಾಗ ಬೇಕಾಗಿತ್ತು,
ಆವಾಗರ ನೀ ಈ ಜನ್ಮದಾಗ ಇಲ್ಲ ಅಂದಿ. ಮತ್ತ ಅಲ್ಲ ಈಗೇನು ಮತ್ತೊಂದು ಜನ್ಮ ಬಂದೈತೆ ನನಗೆ. ಈಗ ನಿನ್ನಿಂದ ಮಾನ್ಯರ ಹಿಂಗೆ ಹೇಳಿ ಮತ್ ಇವತ್ತರ ನೀ ಕೊಡ್ತೇನತ್ ಬಂದಿ. ಆವಾಗ ಆಕಿ ಹೇಳಿದಳು, ನೋಡಪ್ಪ ನೀ ಮೊದಲ ಗೃಹಸ್ಥ ಆಶ್ರಮದೊಳಗಿದ್ದಿಲ್ಲ, ಅದನ್ನು ಬಿಟ್ಟು ಈಗೇನು ಸನ್ಯಾಸ ಧಾರಣ ಮಾಡಿ ಇದು ನಿಂದು 2ನೇ ಜನ್ಮದು. ಯಾಕಂದ್ರೆ ಮೊದಲಿನ ನಿನ್ನ ಹೆಸರೇ ಬೇರೆ, ಈಗಿಂದು ಈ ಹೆಸರೇ ಬೇರೆ. ಅದಕ್ಕೆ ಹೆಸರು ಬೇರೆ ಇರ್ತಾರೆ. ಅದಕ್ಕೆ ನಿನ್ನ ಜನ್ಮ ಇದು ಬೇರೆ ಐತಿ. ಆದ್ದರಿಂದ ಈ ಜನ್ಮದಾಗ ನಿನಗೆ ಶ್ರೀಮಂತಿಕೆ ಐತಿ, ಆ ಜನ್ಮದಾಗ ಇಲ್ಲ ಅಂತ ನಾ ಹೇಳಿದ್ದೆ. ಇದು ನಿಂದು ಬೇರೆ ಜನ್ಮ ಐತಲ್ಲ, ಅದನ್ನು ಈಗ ಯಾಕೆ ಕೊಡ್ಬೇಕಾತಂದ್ರ ನೀ ಅಲ್ಲಿ ನಾನು ಉಪಾಸನ ಮಾಡಿ, ನೀನು ನನ್ನ ಆರಾಧನೆ ಮಾಡಿ ಅಲ್ಲಿ ಮಾಡಿ ಅಂಥೇಳಿ ಮತ್ತು ಅದ್ರ ಫಲ ನಾ ಕೊಡಬೇಕಲ್ಲ. ಅಲ್ಲೇ ಕೊಡ್ಬೇಕಂದ್ರ ಅದು ಹಂಗೈತಿ, ನಿನ್ನ ಜನ್ಮದಲ್ಲಿ ಅದು ಪ್ರತಿಬಂಧಕ ಐತಿ, ಅದು ಇಲ್ಲ ಅಂತೇಳಿ. ಅದಕ್ಕಾಗಿ ನೀ ಮಾಡಿದ ಕರ್ಮ ಅದು ಮತ್ತೆ ಯಾವಾಗಾದರೂ ಫಲ ಸಿಗ್ತೈತಿ. ಆ ಪ್ರಕಾರ ಈ ಜನ್ಮದಾಗ ನಿನಗೆ ನಾ ಕೊಡ್ಲಾಕ್ ಬಂದೀನಿ ಅಂದಾಗ, ಓಹೋಹೋ ಇರ್ಲಿ ತಗೊಂಡು ನಾ ಏನು ಮಾಡಲಿ, ಒಂದು ಕೆಲಸ ಮಾಡೋಣ. ಈ ಏರಿಯಾ ಎಷ್ಟೈತಲ್ಲ, ನಾ ಇದ್ದ ಊರು ಅದು ಸಾಧಾರಣ ಅದು ಹಂಪಿ ಒಳಗನೆ ಇದು ಸುವರ್ಣ ಮಳಿ ಬಂಗಾರದ ನಾಣ್ಯಗಳನ್ನು ಸುರಿಸತ್ ಹೇಳ್ದ. ಸಿಕ್ಕ ಕಾಯಿನ್ ಇವೆಲ್ಲ ಬಂಗಾರದು, ಅವನು ಸುರಿಸು ಅಂತ ಹೇಳ್ದ. ಆಗಲಿ ತಥಾಸ್ತು ಅನ್ನಬೇಕು. ಆವಾಗ ಎಲ್ಲರಿಗೂ ಹೇಳ್ದ, ಯಾರ್ಯಾರ ಮನೆ ಮ್ಯಾಲೆ ಮನೆ ಅಂಗಳದಾಗ ಬಿಡ್ತಾವ ಅವರು ಹುಷಾರ್. ಅವು ಯಾರು ಇದ್ರಾಗ ಗೊತ್ತಾವ ಅವರು ತಗೊಂಡ್ಬಿಡ್ರಿ ಹಂಗೆ ಮಾಡಿ ಸುಳಿದು ಎಲ್ಲ ತೊಗೊಂಡ್ರಂತ. ಅಂದ್ರೆ ಹೇಳ್ತಾತ್ರಿ ಇಷ್ಟೇ. ಅದು ಬರೀ ಈ ಆಶ್ರಮ ಬದಲಿ ಮಾಡಿದ್ರೆ ಒಂದು ಜನ್ಮ ಹ್ಯಾಂಗೋ ಹಂಗೆ ಇಲ್ಲಿನೂ ಕೂಡ 3 ವೃತ್ತಿಗಳೇ 3 ಜನ್ಮ ಅಂತ ಹೇಳ್ಕೊಂಬಂದಾರೆ. ಮುಮುಕ್ಷುಗೆ 3 ಜನ್ಮ ಅಂತ ಹಿಂಗೆ ಆ ಉದ್ದೇಶದಿಂದ ಹೇಳ್ಯ. ಇನ್ನ 3ನೇ ನುಡಿಯೊಳಗೆ ಏನು ಹೇಳ್ತಾರು, ಅಭ್ಯಾಸಿ ಬಗ್ಗೆ ಹೇಳ್ತಾರೆ. ಕರ್ಮಿ, ಮುಮುಕ್ಷು, ಅಭ್ಯಾಸಿ 3ನೇದಾವು. ಪುಸಿಯಂದು ವಿಶ್ವವನು ಆತ್ಮನೇ ನಿತ್ಯನೆಂದು ಉಸುರೆ ಸದ್ಗುರು ಕೇಳಿ ಹೊರಚಿಂತೆ ಎಳೆದು ವಸೆದು ಒಳಗೆ ಆರೈಯುತಿಹನೇ ಅಭ್ಯಾಸಿ ಎನಿಸುವನು 2 ಜನ್ಮದೊಳು ಮುಕ್ತನಹನು ಅಂದರು. ಪುಸಿಯಂದು ವಿಶ್ವವನು, ಈ ಜಗತ್ತು ಸುಳ್ಳ. ಏನು ಅಭ್ಯಾಸಿಯ ಇದು ಹೆಂಗಿರ್ತೈತಿ ತಿಳುವಳಿಕೆ. ಈ ಜಗತ್ತು ಸುಳ್ಳ, ಆತ್ಮನೇ ನಿತ್ಯನೆಂದು. ಆತ್ಮ ಮಾತ್ರ ಸತ್ಯದನು, ಜಗತ್ತು ಮಿಥ್ಯ ಐತಿ. ಸದ್ಗುರು ಉಸುರೆ, ಈ ರೀತಿ ಗುರುಗಳು ಹೇಳಿದರು. ಗುರುಗಳು ಉಪದೇಶ ಏನು ಮಾಡಿದಾರಂದ್ರೆ, ಈ ಜಗತ್ತು ಸುಳ್ಳದಪ್ಪ, ಆತ್ಮ ಮಾತ್ರ ಸತ್ಯದಾನು ಅಂತ ಗುರುಗಳು ಹೇಳಿದರು. ಅಂದ್ರ ಸದ್ಗುರುಗಳಿಗೆ ಶರಣಾಗತನಾದ ಶಿಷ್ಯನಿಗೆ ಉಪದೇಶ, ಮತ್ತು ಸದ್ಗುರು ಅವಂಗ ಯಾರಿಗೆ ಅನ್ಬೇಕು? ಸದ್ಗುರು ಅಂದ್ರೆ ಇದು ಸತ್ಯಾನುಭವ, ಇದು ಮಿಥ್ಯಾನುಭವವೆಂದು ವದ ವಿಬೋಧಿಪನೇ ಸದ್ಗುರು ಒಕ್ಕು ಅಂತ ನಿಜಗುಂಡ್ರು ಲಕ್ಷಣ ಮಾಡ್ತಾರೆ. ಸದ್ಗುರು ಅಂತ ಯಾರಿಗೆ ಅನ್ಬೇಕು? ಗುರುಗಳು ಭಾಳ ನಿಂದಾರ ಜಗತ್ನ್ಯಾಗ. ಅದಕ್ಕೆ ಈ ಸತ್ಯ ಮಿಥ್ಯಗಳ ಜ್ಞಾನ ಮಾಡಿಕೊಡ್ತಾನವ. ಹೇಗೆ ಮಾಡಿಕೊಡ್ತಾನು ಅಂದ್ರ, ಈ ಘಟದ ನಾಮರೂಪಗಳು ಪಟದಲ್ಲಿದಾವೇನು? ಇಲ್ಲ. ಪಟದ ನಾಮರೂಪಗಳು ಘಟದಲ್ಲಿಲ್ಲ.
ಈ ರೀತಿ ಸರ್ವನಾಮ ರೂಪಗಳು ಒಂದರಲ್ಲಿ ಒಂದು ಇಲ್ಲದ್ರಿಂದ ಇವೆಲ್ಲ ಏನದಾವ ಅಂದ್ರೆ ವ್ಯತಿರೇಕದಾವ. ವ್ಯತಿರೇಕ ಅಂದರೆ ಅಭಾವ್ ವ್ಯಾವೃತ್ತಿಸೋ ವ್ಯತಿರೇಕ ಕೈಯೇನೆ. ವ್ಯತಿರೇಕತೆ ಅದಕ್ಕೆ ಅನ್ಬೇಕಂದ್ರೆ ಅಭಾವ ಇರಬೇಕು, ವ್ಯಾವೃತ್ತಿ ಮಾಡ್ತಿರ್ಬೇಕು, ಅದಕ್ಕೆ ವ್ಯತಿರೇಕ ಅನ್ನಬೇಕು ಅಂತ ಹೇಳ್ಯಾರ. ಈ ಪ್ರತಿಯೊಂದರ ನಾಮರೂಪಗಳು ಒಂದರಲ್ಲಿದ್ದದ್ದು ಇನ್ನೊಂದರಲ್ಲಿ ಇಲ್ಲ. ಆದ್ದರಿಂದ ಇವು ಅಭಾವದವು ಮತ್ತು ಅದು ಒಂದು ಇನ್ನೊಂದನ್ನು ವ್ಯಾವೃತ್ತಿ ಮಾಡ್ತದ, ಭಿನ್ನಪಡಿಸ್ತದೆ. ಆದ್ದರಿಂದ ಇದಕ್ಕೆ ವ್ಯತಿರೇಕ ಅಂತಾರೆ. ಅಭಾವ ವ್ಯಾವೃತ್ತಿ ಸೊ ವ್ಯತಿರೇಕ. ಆದ್ದರಿಂದ ನಾಮರೂಪಾತ್ಮಕ ಜಗತ್ತು ಇದು ಮಾಯಾಂಶವಾಗೈತಿ. ನಾಮರೂಪ ಎಲ್ಲ ಮಾಯಾಂಶದವು. ಹೌದು. ಯಾಕ ಅಸ್ತಿ ಭಾತಿ ಪ್ರಿಯಂ ನಾಮಂ ರೂಪಂ ಚೇತ್ಯಂಶ ಪಂಚಕಂ ಆದ್ಯತ್ರಯಂ ಬ್ರಹ್ಮರೂಪಂ ಮಾಯಾರೂಪಂ ತಥೋದ್ವಯಂ. ನಾಮರೂಪ ಮಾಯಾ ಸ್ವರೂಪದವು ಮನೆ ಹೇಳಿ ಅದಕ್ಕೆ ಮ್ಯಾಲೆದಾವ ಇವು. ಅಸ್ತಿ ಭಾತಿ ಬ್ರಹ್ಮದ್ದು ಅದಾವು, ಒಳಗದಾವು. ಹೇ ಅದಕ್ಕಾಗಿ ಇವು ನಾಮರೂಪಾತ್ಮಕ ಈ ಜಗತ್ತೆಲ್ಲ ಮಿಥ್ಯೈತಿ. ಅದರಲ್ಲಿದ್ದ ಅಸ್ಥಿ ಭಾತಿ ಪ್ರಿಯ ರೂಪ ಏನದಾವಲ್ಲ ಇವು ಆತ್ಮನ ಸ್ವರೂಪ. ಅವು ಮಣಿಗಣ ಸೂತ್ರದಂತೆ ಇವೆಲ್ಲ ಅನುಸೂತವಾಗಿ ಅದ ಪ್ರತಿಯೊಂದರೊಳಗೆ. ಅಸ್ಥಿ ಭಾತಿ ಪ್ರಿಯ ಅಂತೂ ಪ್ರತಿಯೊಂದು ವಸ್ತುವಿನಾಗ ಐತಿ. ಆದ್ದರಿಂದ ಇದು ಅಸ್ಥಿ ಭಾತಿ ಪ್ರಿಯ ಅಂದ್ರೆ ಸತ್ಚಿತ್ ಆನಂದ. ಅವು ಮಾತ್ರ ನಿತ್ಯದವು, ನಾಮರೂಪ ಅನಿತ್ಯದವು, ಮಿಥ್ಯದವು. ಈ ರೀತಿ ಗುರುಗಳು ಶಿಷ್ಯನಿಗೆ ಈ ಕಾಣುವ ಜಗತ್ತು ಮಿಥ್ಯ, ಆತ್ಮನಾದ ನೀನು ಸತ್ಯ ಅಂತ ಸತ್ಯ ಮಿಥ್ಯಗಳ ಜ್ಞಾನ ಮಾಡಿಕೊಡ್ತಾನೆ. ಆಗ ಇಲ್ಲಿ ಏನಾಯ್ತು, ಸದ್ಗುರು ಉಸುರೆ ಕೇಳಿ ಅಂದಾಗ. ಕೇಳಿ ಅಂದ್ರೆ ಈ ಗುರುಗಳು ಹೇಳಿದ ಉಪದೇಶ ಕೇಳ ನಾವು. ಅವ ಕೇಳಿ ಅಂದ್ರೆ ಜಗತ್ತು ನಿತ್ಯ ಐತಿ, ಸುಳ್ಳು ಐತಿ. ಮತ್ತು ಸುಳ್ಳು ಐತಿ ಮಿಥ್ಯ ಐತಿ ಅಂದ್ರೆ ಅದನ್ನ ತೊಗೊಂಡು ನಾ ಏನು ಮಾಡಲಿ ಅಂತ ಬತ್ತವನು. ಗುರುಗಳು ಹೇಳಿದ್ದು ಆಮೇಲೆ ನಂಬಿಕೆ ಬತ್ತು, ಜಗತ್ತು ಮಿಥ್ಯ ಐತಿ, ಇದು ಅದನ್ನ ತೊಗೊಂಡು ಮಿಥ್ಯ ಐತಿ ಅಂತ ತೊಗೊಂಡು ಏನು ಮಾಡಲಿ ನಾ ಅಂಥೇಳಿ ಹೊರಗಿನ ಯಾವತ್ತು ಈ ಪ್ರಪಂಚದ ಚಿಂತನೆಯನ್ನು ಬಿಟ್ಟುಬಿಟ್ಟ. ಅದನ್ನ ಮತ್ತು ಮಿಥ್ಯ ಆದ್ಮೇಲೆ ಅದನ್ನ ತೊಗೊಂಡು ನಾ ಏನು ಮಾಡಲಿ? ಹೆಂಗ ಬಂಗಾರದ ಉಂಗ್ರ ಇದು ನಕಲಿ ಐತಿ, ಕೋಟ ಐತಂದ್ರೆ ಏನು ಮಾಡಿ ಅದನ್ನ ತೊಗೊಂಡು ನಾ ಏನು ಮಾಡೋದು? ಆ ರೀತಿ ಬ್ಯಾಡಂತ ತ್ಯಾಗ ಮಾಡಿ ಅಂದರೆ ಬಹಿರ್ಮುಖ ವೃತ್ತಿಯನ್ನು ಬಿಟ್ಟು ಬಿಡ್ತಾನೆ. ಏನು ಮಾಡೋದು? ಎಲ್ಲ ಹೊರಗಿನ ಸುಳ್ಳು ಐತೆ ಅಂದಮೇಲೆ ಅದನ್ನು ಹೊರಗಿನ ತೊಗೊಂಡು ನಾ ಏನು ಮಾಡಲಿ? ಐ ಆಮ್ ಗೋಯಿಂಗ್ ಟು ಇನ್ಸೈಡ್. ಒಳಗೆ ಸಚ್ಚಿದಾನಂದ ಸ್ವರೂಪಾತ್ಮನ ಆಕಾರ ವೃತ್ತಿಯನ್ನು ಮಾಡೋದು. ಯಾಕೆ? ಆತ್ಮ ಸತ್ಯದ ಸತ್ಯಮಿತ್ಯಗಳ ಜ್ಞಾನ ಆಯ್ತಲ್ಲ. ಎಲ್ಲಿ ತನಕ ಜಗತ್ತಿನಲ್ಲಿ ಮಿಥ್ಯತ್ವ ಬುದ್ಧಿ ಬರುದಿಲ್ಲ ಅಲ್ಲಿ ತನಕ ಅವನು ವೃತ್ತಿ ಬಿಟ್ಟು ಒಳಗ ಬಾ ಅಂದ್ರೆ ಬರಂಗಿಲ್ಲ. ಅದು ಆ ಕಡೆ ಓಡೋದು. ಯಾಕೆ? ಇನ್ನೂ ಸತ್ಯತ್ವ ಬುದ್ಧಿ ಇರ್ತೈತೆ ಅದ್ರ. ಹೆಂಗೆ? ಅದಕ್ಕಾಗಿ ಒಂದು ಮಿಥ್ಯ ಆಯ್ತು ಅಂದಮೇಲೆ ಅದ್ರ ಮೇನು ಹೊರಗೆ ಏನಾಯ್ತು? ಹೊರಗಿಂದೆಲ್ಲ ಮಿಥ್ಯ ಆಯ್ತು. ಅದಕ್ಕೆ ಬೇಡ. ಇನ್ನು ಒಳಗ ಅಂತರ್ಮುಖ ವೃತ್ತಿ ಆತ್ಮನ ಕಡೆಗೇನ ಪ್ರವೃತ್ತಿ. ಯಾಕೆ? ಅವನು ಸತ್ಯದನು. ಸತ್ಯ ಇದ್ದದ್ದ ಪಡ್ಕೊಳ್ಳೋದು, ಮಿಥ್ಯ ಇದ್ದಂದ್ರೆ ಏನು ಮಾಡೋದು? ಅದ್ರ ಬೇನ್ ಹತ್ತಿ ಅಂಥೇಳಿ ಈ ರೀತಿ ಅವ ಆತ್ಮಾಕಾರ ವೃತ್ತಿ ಮಾಡ್ತಾನೆ. ಅಂತರ್ಮುಖ ಮಾಡಿ ವೃತ್ತಿ ಆತ್ಮಾಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇದು ಮಾಡೋದಕ್ಕೆ ಅಭ್ಯಾಸ ಅಂತಾರೆ. ಇದು ಅಭ್ಯಾಸ. ಅದಕ್ಕೆ ಈ ಅಭ್ಯಾಸ ಮಾಡ್ತಾ ಇದ್ದರಿಂದ ಅವನಿಗೇನಂತ ಹೆಸರು ಬಂತು? ಅಭ್ಯಾಸಿ.
ಅಂದರೆ ಮನನಾಕಾರ ವೃತ್ತಿಯುಳ್ಳವನೆಂಬ ಭಾವ. ಈ ಕಾರಣದಿಂದ ಅವನು 2 ಜನ್ಮಗಳಲ್ಲಿ ಮುಕ್ತಿಯನ್ನು ಹೊಂದುತ್ತಾನ. ಮನನ ನಿಧಿಧ್ಯಾಸನ ಅನ್ನುವ 2 ವೃತ್ತಿ ಅದಾವ, 2 ಕೆಲಸ ಅದಾವಾಗ. ಆದ್ದರಿಂದ ಅವ ಮತ್ತು ಸತ್ಯ ಮಿಥ್ಯಗಳ ವಿವೇಕ ವಿಚಾರ ನಡೆದದಲ್ಲ. ಜಗತ್ತು ಮಿಥ್ಯ ಐತಿ, ಬ್ರಹ್ಮ ಸತ್ಯ ಐತಿ, ಅದು ಹೆಂಗ ಮಿಥ್ಯ ಐತಿ, ಇದು ಹೆಂಗ ಸತ್ಯ ಐತಿ ಅಂತೇಳಿ ಅಲ್ಲಿ ಭೇದವಾದಕ್ಕೆ ಅಭೇದ ಸಾಧಕ ಯುಕ್ತಿ ಚಿಂತನೆ ಮಾಡ್ಬೇಕಲ್ಲ. ಆವಾಗ ಈ ಮನನದಿಂದ ಆ ಸತ್ಯ ಮಿಥ್ಯಗಳ ಹೆಂಗ ಮಜ್ಗಿ ಕಟ್ಟದಾಗನ ಬ್ಯಾಣ್ಣಿ ಕಳೆಯಕ್ಕಾಗ್ಬೋದು, ಹೌದಲ್ಲ? ಹಂಗ ವಿಚಾರ ರೂಪ ಮಂಥನ ಮಾಡಿದಾಗನ ಅದು ಸತ್ಯ ಮಿಥ್ಯಗಳ ವಿವೇಕ ಆಗಿ ಉದಯ ಆಗ್ತೈತಿ. ಅದಕ್ಕೆ ಇದಕ್ಕನ ಮನನ ಅಂದಾರು. ಆದ್ದರಿಂದ ಇವ ಈ ರೀತಿ ಅಭ್ಯಾಸದಲ್ಲಿದ್ದರಿಂದ ಇವ ಅಭ್ಯಾಸಿ ಅಂತ ಹೇಳಲ್ಪಡ್ತದೆ. ನಿಧಿಧ್ಯಾಸ, ಮನನ ನಿಧಿಧ್ಯಾಸನ 2 ವೃತ್ತಿ ಇದ್ದದ್ರಿಂದ ಇವಾಗ 2 ಜನ್ಮ ಅಂತ ಹೇಳ್ಕೊಂಡು ಬಂದಾರ. ಇನ್ನು ಬಳಿಕ ಇನ್ ಮೇಲೆ ಅನುಭವಿ, ಕರ್ಮಿ, ಮುಮುಕ್ಷು, ಅಭ್ಯಾಸಿ, ಇನ್ನು 4ನೇದಾವ್ ಅನುಭವಿ. ಅನುಭವದ ಬಗ್ಗೆ ಹೇಳ್ತಾರೆ. ಲೋಕವೆಲ್ಲವನು ಮರೆಯದು. ಅಲ್ಲಿ ಏನೈತಿ? ಲೋಕವೆಲ್ಲ ಒವನು ಐತೋ ಏನು? ನಮ್ಮಲ್ಲಿ ಡಬಲ್ ವ ಬಿದ್ದಿತ್ತ, ಅದು ಕಾಟ್ ಹೊಡೆದೇವು. ಅದಕ್ಕೆ ಲೋಕವೆಲ್ಲವನು ಮರೆದು ಪರತತ್ವಾವಲೋಕನದಿಂದೆ ಒಳ ಹೊರಗಣ ಕೃತ್ಯಾನೀಕವು ಇಲ್ಲದವನೇ ಅನುಭವಿ ಎನಿಸುವನು. ಏಕ ಜನ್ಮದೊಳು ಭಾವಿಸೆ ಮುಕ್ತನಹನು ಅಂದ್ರೆ ಲೋಕವೆಲ್ಲವನು ಮರೆದು ಈ ಹೊರಗಿನ ಜಗತ್ತನ್ನೆಲ್ಲ ಮರ್ತಾ ಬಿಟ್ಟ, ಹೌದಿಲ್ಲ? ಆ ಮೊದಲ ಅಂತರ್ಮುಖ ಆಗಿಬಿಟ್ಟಾನಲ್ಲಿ ಅಭ್ಯಾಸಿ ಆದಾಗ. ಮತ್ತವ ಮುಂದೆ ಅದನ್ನ ಕಂಟಿನ್ಯೂ ಮಾಡಿದಾಗ ಅನುಭವಿ ಅಂತ ಹೇಳ್ಕೊತಾನವ. ಅದಕ್ಕೆ ಬಾಹ್ಯ ಜಗತ್ತನ್ನೆಲ್ಲ ಮರಿತಾನ. ಯಾಕೆ ಮರಿತಾನ ಅಂದ್ರ ಅದು ಅನಿತ್ಯ ಐತಿ ಅಂತ ತಿಳ್ಕೊಂಡಾನ, ಹೌದಲ್ಲ? ಇದು ನಿತ್ಯ, ಅನಿತ್ಯ. ಅದು ದುಃಖ ರೂಪ ಐತಿ, ಆತ್ಮ ಸುಖರೂಪ ಐತಿ, ಸತ್ಯ ಮಿಥ್ಯಗಳ ಜ್ಞಾನ ಆಗೈತಿ. ಮತ್ತದು ದೃಶ್ಯ ಐತಿ ಪ್ರಪಂಚ. ಅಂದಮೇಲೆ ಯದೃಶ್ಯಂ ತನ್ನಷ್ಟಂ ಅಂಥೇಳಿ ಯಾವುದು ದೃಶ್ಯವಾಗಿ ಅರಿಸ್ಕೊಳ್ತದ ಅದು ಮಿಥ್ಯವಾಗಿರ್ತದ ಅಂತ ಶ್ರುತಿ ಹೇಳ್ತದೆ. ಆದ್ದರಿಂದ ದೃಶ್ಯ ಜಗತ್ತನ್ನು ಮರೆದು ದೃಗ್ರೂಪವಾಗಿ ಅರಿಯುತ್ತಿರುವ ಅರಿವೇ ಸತ್ಯ. ದೃಶ್ಯ ಜಗತ್ತು ಮಿಥ್ಯ, ದೃಗ್ರೂಪವಾದ ಆತ್ಮ ಏನದಲ್ಲ ಅವ ಮಾತ್ರ ಸತ್ಯವಾಗಿದ್ದೇನೆ ಅಂತ ಆತ್ಮನೇ ನಾನು. ಈ ರೀತಿ ಈ ಅರಿವೇ ಪರಬ್ರಹ್ಮವಾಗಿದೆ. ಅರುವೆ ಪರಬ್ರಹ್ಮವೆಂದು ಅರುಹಿಸುವಾತನೇ ಜಾಣರದೇವರು, ಹೌದಿಲ್ಲ? ಆದ್ದರಿಂದ ಈ ರೀತಿ ಅದುವೇ ಪರಬ್ರಹ್ಮದ, ಅದುವೇ ನಾ ಅಂತ ಹಿಂಗ ತಿಳ್ಕೊಂಡಾನು. ಯಾಕಂದ್ರೆ ಅಲ್ಲಿ ಪ್ರಜ್ಞಾನಂ ಬ್ರಹ್ಮ ಅಂತಕ್ಕಂಥ ಅರುವೇ ಬ್ರಹ್ಮ ಐತಿ ಅಂತ ಶ್ರುತಿ ಹೇಳೈತಿ. ಅರಿವೇ ಬ್ರಹ್ಮ ಐತಿ ಅಂತ ಶ್ರುತಿ ಹೇಳೈತಿ. ಯಾವ ಶ್ರುತಿ ಹೇಳೈತಿ? ಋಗ್ವೇದದ ಐತ್ರೇಯ ಉಪನಿಷತ್ತಿನಲ್ಲಿ ಪ್ರಜ್ಞಾನಂ ಬ್ರಹ್ಮ ಅಂತ ಬರ್ತೈತಿ. ಎಲ್ಲಿ ಬರ್ತೈತಿ? ಋಗ್ವೇದದ ಐತ್ರೇಯ ಉಪನಿಷತ್ತಿನಲ್ಲಿ ಈ ಮಹಾವಾಕ್ಯ ಬರ್ತದೆ, ಪ್ರಜ್ಞಾನಂ ಬ್ರಹ್ಮ ಅಂತ. ಪ್ರಜ್ಞಾನಂ ಅಂದರೆ ಏನು, ಬ್ರಹ್ಮ ಅಂದರೆ ಏನು ಅಂತ ಕೇಳಿದ್ರೆ, ಯಾವುದರಿಂದ ನಾವು
ರೂಪವನ್ನು ನೋಡ್ತೀವೋ ಮತ್ತು ನೀವು ಅನ್ಬೋದು ಯಾವುದರಿಂದ ನೋಡ್ತೀವಿ ಅಂದ್ರೆ ಕಣ್ಣಿಲೆ ನೋಡ್ತೀವಿ ಅಂತ ನೀವು ಅನ್ಬೋದು. ಹೌದಲ್ಲ? ಕಣ್ಣಿಲೆ ನೋಡೋದಿಲ್ಲ. ಕಣ್ಣಿಗೂ ಕಣ್ಣು ಒಂದು ಬೇರೆ ಐತಿ. ಹೌದಿಲ್ಲ? ಕಣ್ಣಿಗೂ ಅದು ಹೆಂಗೈತೆ ಅಂದ್ರೆ ಈಗ ನಾ ಚಸ್ಮಾ ಹಾಕಿದಾಗ ಓದ್ಲಕ್ಕೆ ಬರ್ತೈತಿ ನನಗೆ. ಹೌದಲ್ಲ? ಚಸ್ಮಾ ಹಾಕಿದಾಗ ಅಕ್ಷರ ಕಾಣ್ತಾವ. ಚಸ್ಮಾ ಇಲ್ಲಂದ್ರೆ ಅಕ್ಷರ ಕಾಣಂಗಿಲ್ಲ. ಅಕ್ಷರ ಕಾಣಂಗಿಲ್ಲ ಅಂದ್ರೆ ಮತ್ತೆ ಚಸ್ಮಾನ ಅಲ್ಲಿ ಕಾಣಲ್ಲ ಕಾರಣ ಐತಿ ಅನ್ನಂಗ ಆತು. ಹೌದಾ? ಕಾಣ ಕಾಣತ್ ನೋಡ್ತೈತೆ ಅದು. ಅದಕ್ಕೆ ಮೂಲ ಏನ್ ಬೇಕು? ಹಿಂಗೈತೆ ಅದು. ಅದು ಕಣ್ಣಿಗೆ ಇದು ಉಪಾಧಿ ಐತಿ. ಹೌದಿಲ್ಲ? ಕಣ್ಣಿಗೆ ಈ ಚಸ್ಮಾ ಉಪಾಧಿ ಐತಿ. ಹಂಗ ಅರುರೂಪ ಆತ್ಮನಿಗೆ ಈ ನೇತ್ರ ಕಣ್ಣು ಗುಡ್ಡೆ ಅನ್ನೋದು ಉಪಾಧಿ ಐತಿ. ಚಸ್ಮಾದ ಗತೆ ಹೆಂಗ. ಅದಕ್ಕಾಗಿ ಯಾವುದರಿಂದ ಪುರುಷನು ರೂಪವನ್ನು ನೋಡುತ್ತಾನೆ ಅಂದ್ರ ಆ ಅರುರೂಪ ಆತ್ಮನಿಂದನ ಈ ರೂಪವನ್ನು ಅರಿತಾನವ. ಅಲ್ಲದೆ ಶಬ್ದವನ್ನು ಕೇಳುವನೋ, ಗಂಧವನ್ನು ಆಘ್ರಾಣಿಸುವನೋ, ಮಾತುಗಳನ್ನು ಆಡುವನು ಎಲ್ಲ ಅದ್ರ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಎಲ್ಲ ಸಿಹಿ ಕಹಿಗಳನ್ನು ಅರಿಯುವನು, ಅದು ಪ್ರಜ್ಞಾನ ಅಂತ ಹೇಳಲ್ಪಡ್ತೈತಿ. ಅದಕ್ಕೇನು ಅನ್ಬೇಕು? ಪ್ರಜ್ಞಾನಂ. ಪ್ರಜ್ಞಾನ ಅಂದ್ರೆ ಅದು. ಅಂದ್ರೆ ಈ ದೇಹದಲ್ಲಿದ್ದು ಈ ಇಂದ್ರಿಯಗಳ ದ್ವಾರ, ಇಂದ್ರಿಯಗಳೆಂಬ ಉಪಾಧಿಗಳಿಂದ ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲವನ್ನ ಯಾವ್ದು ಅರಿತೈತಲ್ಲ ಅದು ಪ್ರಜ್ಞಾನಂ ಅಂತ ಹೇಳಲ್ಪಡ್ತೈತಿ. ಬ್ರಹ್ಮ ಅಂದ್ರ ಯಾವುದು ಇಂದ್ರಾದಿ ದೇವತೆಗಳಲ್ಲಿ, ಮನುಷ್ಯರಲ್ಲಿ, ಕುದುರೆಯಲ್ಲಿ, ಗೋ ಮೊದಲಾದ ಪಶುಗಳಲ್ಲಿ ಯಾವುದು ಇರ್ತೈತಿ ಅಂತ ಒಂದೇ ಚೈತನ್ಯ ಏನೈತಿಲ್ಲ, ಅಖಂಡ ಚೈತನ್ಯ, ಅದು ಬ್ರಹ್ಮ ಅಂತ ಹೇಳಿಸ್ಕೋತದ. ಆದ್ದರಿಂದ ಮನುಷ್ಯರಲ್ಲಿ ಇದ್ದ ಈ ಚೈತನ್ಯ ಇದು ಇಲ್ಲಿ ಪ್ರಜ್ಞಾನಂ ಅಂತ ಹೇಳ್ದಲ್ಪಡ್ತಲ್ಲ, ಮತ್ತ ಅದುವೇ ಅಂದ್ರ ಇಲ್ಲಿದ್ದ ಕರೆಂಟು ಆಚೆ ಕಡೆ ಮನೆಯಾಗಿದ್ದ ಕರೆಂಟು ಬೇರೆ ಬೇರೆ. ಅರ್ಥಾತ್ ಇಲ್ಲಿ ನಮ್ಮ ಮಠದಲ್ಲಿದ್ದ ಕರೆಂಟು ಈ ಪೂರಾ ಈ ಊರಾಗೆ ತುಂಬಾ ಇದ್ದ ಕರೆಂಟು ಒಂದ. ಹೌದಲ್ಲ? ಊರು ತುಂಬಾ ಇದ್ದ ಕರೆಂಟು ನಮ್ಮ ಮನೆಯಾಗೂ ಹೋಯ್ತು. ಹಂಗ ಆ ಇಡೀ ಸಂಪೂರ್ಣ ಎಲ್ಲ ಇಂದ್ರಾದಿ ದೇವತೆಗಳಲ್ಲಿ, ಮನುಷ್ಯರಲ್ಲಿ, ಕುದುರೆ ಮೊದಲಾದ ಪಶುಗಳಲ್ಲಿ ಯಾವ ಒಂದು ಅಖಂಡ ಚೈತನ್ಯ ಐತಲ್ಲ ಆ ಚೈತನ್ಯವೇ ಈ ದೇಹದಲ್ಲಿ ಕೂಡ ಇದ್ದು ಎಲ್ಲಿ ಕಣ್ಣಿನಿಂದ ರೂಪವನ್ನು, ಕಿವಿಯಿಂದ ಶಬ್ದವನ್ನು, ಮೂಗಿನಿಂದ ಗಂಧವನ್ನು ಅರಿತೈತಿಲ್ಲ ಅದೇ ಪ್ರಜ್ಞಾನವೇ ಬ್ರಹ್ಮ ಐತಿ ಅಂತ ಹಿಂಗ ಋಗ್ವೇದದ ಐತೆ ಉಪನಿಷತ್ ಹೇಳೈತಿ. ಆದ್ದರಿಂದ ಆ ನನ್ನಲ್ಲಿರುವ ಪ್ರಜ್ಞಾನವು ಕೂಡ ಬ್ರಹ್ಮವೇ ಅದ ಅಂತ ಈ ರೀತಿ ಋಗ್ವೇದ ಐತ್ರೇಯ ಉಪನಿಷತ್ ಅಂತಕ್ಕಂಥ ಶ್ರುತಿ ಹೇಳ್ತೈತಿ. ಆದ್ರಿಂದ ಅರುರೂಪನಾದ ನಾನೇ ಪರಬ್ರಹ್ಮ ಸ್ವರೂಪನಿದ್ದೇನೆ. ಹೀಗೆ ತಿಳಿದವನು ಏನ್ ಅನ್ಬೇಕು? ಅವಾಗ ಅನುಭವಿ ಅಂತ ಹೇಳಲ್ಪಡ್ತಾನ. ಇವನಿಗೆ ಬಾಹ್ಯದಲ್ಲಿ ನಿತ್ಯಾನಿತ್ಯ ಕರ್ಮಗಳ ಕರ್ತವ್ಯ ಇಲ್ಲ. ಇವ ನಿತ್ಯ ಕರ್ಮಗಳನ್ನು ಮಾಡಬೇಕು, ಬಿಡಬೇಕು ಹಿಂಗೇನಿಲ್ಲ. ಮಾಡ್ತಿದ್ರೆ ಮಾಡಲಿ, ಬಿಟ್ರೆ ಬಿಡಲಿ. ಒಳಗೆ ಧ್ಯಾನಾದಿಗಳನ್ನಾರ ಮಾಡಬೇಕು ಅಂತೇನು ಕರ್ತವ್ಯ ಐತೇನೋ ಅಂದ್ರೆ
ಕರ್ತವ್ಯ ಇಲ್ಲ, ಅವನ ಮರ್ಜಿ ಇದೆ. ಅವನ ಮನಸ್ಸು ಬಂದ್ರೆ ಮಾಡ್ಬೋದು, ಬೇಡ ಬಿಡ್ಬೋದು, ಅದು ನಮ್ಮ ಮರ್ಜಿ. ಹೆಂಗೆ ಕಿಂತು ಅಕರ್ತ ಭೋಕ್ತ ಸಂಗದ್ವಯ ಪರಬ್ರಹ್ಮ ಸ್ವರೂಪನ ಹೊಂದುತ್ತಾನೆ. ಇವನು ಒಂದೇ ಜನ್ಮದಲ್ಲಿ ಮುಕ್ತಿ ಹೊಂತಾನೆ. ಅಂದ್ರ ಇದೇ ಜನ್ಮದಾಗ ಅನುಭವ ಆಗೈತೆ ಅಂದ್ರೆ ಮುಗಿಯತ್ತಾಗದ. ಇನ್ನೊಬ್ಬ ಆರೂಢ ಜಸ್ಟ್ ಸದ್ಯೋನ್ಮುಕ್ತ, ಸತ್ ಮೇಲಲ್ಲ, ಜೀವಂತ ಇದ್ದಾಗ ಹೆಂಗೆ ಅವನ ಲಕ್ಷಣ ಹೇಳ್ತಾರೆ. ಗುರು ಶಂಭುಲಿಂಗವೇ ತಾನಾಗಿ ಮಿಕ್ಕಿನ ಪರಿಕಲ್ಪನೆಗಳು ತೋರದೆ ನಿತ್ಯ ಸುಖದ ಶರನಿಧಿ ಎನಿಸಿದ ಇಹದೊಳು ಮುಕ್ತನಾಗಿರುತ್ತಿರ್ಪನು ಆರೂಢನೆನಿಸುವನು ಅವನು ಅಂತ ಹೇಳಿದರು. ಏನಂದ್ರು? ಗುರು ಶಂಭುಲಿಂಗವೇ ತಾನಾಗಿ ಅಂದ್ರ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದಂತ ಆ ಪರಬ್ರಹ್ಮವೇ ನಾನಿದ್ದೇನೆ ಅಂತ ಈ ರೀತಿ ಅವಾಗ ಜ್ಞಾನ ಇರ್ತದೆ. ನಾ ಪರಮಾತ್ಮ ಅದೇನೋ ಏನ ಹೌದೋ ಅಲ್ಲೋ ಅಂತೇನ್ರ ಅನುಮಾನ, ಜರ ಸಂಶಯ ಹಿಂಗೇನ್ರ ಅವೇನು ಕೇಳಬೇಡ. ಅವು ಸಂಶಯ ರಹಿತನಾಗಿರ್ತಾನೆ. ಅಲ್ಲಿ ದ್ವೈತವಾದಿಗಳು ಬೇಕಾದಷ್ಟು ಊಹಾಪೋಹಗಳಿಂದ ಬೇಕಾದ ಮಾಡಿದ್ರೂ ಕೂಡ ಆ ಕಡೆನು ಕಿವಿ ಸಹಿತ ಕೊಡುದಿಲ್ಲ, ಹೊಳಿ ಸಹಿತ ನೋಡುದಿಲ್ಲ. ಮಳ್ಳದಾವ ಅವೆಲ್ಲ ಮಳ್ಳದಾವ, ಇಟ್ಟ ತಿಳ್ಕೊಂಡು ಸುಮ್ಮಿರ್ತಾನೆ. ಅದಕ್ಕೆ ನಿತ್ಯ ಸುಖದ ಶರನಿಧಿ ಎನಿಸಿದನು. ಅದು ನಿತ್ಯ ಸುಖದ ಶರನಿಧಿ ಎನಿಸಿದನು ಅಂದ್ರ ನಿಶ್ಚಯವಾಗಿ ದೃಢಾಪರೋಕ್ಷ ಜ್ಞಾನವುಳ್ಳವನಾಗಿದ್ದಾನೆ ಅಂತ. ಆದ್ದರಿಂದ ಅವನು ತ್ರಿವಿಧ ಪರಿಚ್ಛೇದರಹಿತವಾದ ಅಖಂಡ ಆನಂದ ಸಮುದ್ರವೇ ಆಗ್ಯಾನ. ಅದಕ್ಕೆ ನಿತ್ಯ ಸುಖದ ಶರನಿಧಿ ಅಂದ್ರ ಸುಖದ ಶರನಿಧಿ ಅಂದ್ರೆ ಸುಖದ ಸಮುದ್ರ, ಆನಂದ ಸಾಗರ. ಆನಂದ ಸುಖ ಅಂದ್ರೆ ಒಂದೇ, ಅಂಥದ್ದು ಎಷ್ಟು ಅಂದ್ರೆ ಸಾಗರ ಅಂದ್ರೆ ಸಮುದ್ರ. ಈ ರೀತಿ ಅಖಂಡ ಆನಂದ ಸಮುದ್ರವೇ ಆಗಿಬಿಟ್ಟಾನು. ಆದ್ದರಿಂದ ಇಹದೊಳು ಮುಕ್ತನಾಗಿರುತ್ತಿರ್ಪನು. ಇಹದೊಳು ಈಗ ಸದ್ಯ ಅವ ಏನದಾನ? ಮುಕ್ತನದಾನ. ಆದ್ದರಿಂದ ಈ ಲೋಕದಲ್ಲಿ ದೇಹಧಾರಿಯಾಗಿದ್ರೂ ಕೂಡ ಅವ ಮುಕ್ತನ ಅದಾನು. ನಮ್ಮ ಕಣ್ಣಿಗೆ ಅವ ದೇಹದಿಂದ ನಮ್ಮಂಗ ಎಲ್ಲ ಕಾಣ್ತಾನು, ಕರೆ ಅವ ಮುಕ್ತದಾನು. ಇವನು ಕೃತಕೃತ್ಯನಾಗಿರುವನು. ಇವನಿಗೆ ಮಾಡತಕ್ಕ ಕರ್ತವ್ಯ ಅನ್ನೋದು ಒಂದೂ ಇಲ್ಲ, ಏನೇನು ಕರ್ತವ್ಯ ಇಲ್ಲ. ಹೇಗಿದ್ದರೂ ಚಂದ ಇಲ್ಕೊಂಡ್ರಲ್ಲ ಜ್ಞಾನಿಯೋ, ಹೇಗಿದ್ದರೂ ಚಂದ. ಮನೆಯೊಳಗಿರೆ ಚಂದ, ಮಠದೊಳಗಿರೆ ಚಂದ, ಮನಿ ಮಠದ ಆಚೆಯ ಅಳಿದರೂ ಚಂದ. ಹಿಂಗ ಏನೋ ನೇಮಿ ಸೀಮ್ ಹಿಂಗಿರ್ಬೇಕು ಹಂಗಿರ್ಬೇಕು ಆದಿ ಕುಚ್ಬಿನಿ ಏನಿಲ್ಲ. ಹೆಂಗ್ ಸ್ವಸ್ವರೂಪಾನಂದ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತನಾಗಿ ಇರ್ತಾನ. ಅವಂಗ ಯಾರು ಆರ್ಡರ್ ಮಾಡೋರು? ಹೌದೇನು? ಯಾರು ಅಂಡ್ರ್ ಇಲ್ಲ, ಏಕದಮ್ ಎದು ಅದನ. ಆದ್ದರಿಂದ ಆರು ಈ ರೂಢಿಯೊಳಗಿಲ್ಲ. ಅವ ಈ ರೂಢಿಯೊಳಗಿದ್ದ ಅವಾಗ ನೇಮ್ ಸೀಮ್ ಇರ್ತಾವ. ನೀ ಹಿಂಗೆ ಇರಬೇಕು, ನೀ ಹಿಂಗೆ ಮಾಡಬೇಕು, ಹಿಂಗೆಲ್ಲ ಆ ರೂಢಿ ಇದ್ದ ಅವಾಗ
ಈ ಲೋಕದ ರೂಢಿ ಬಿಟ್ಟ ಆ ರೂಢಿಯೊಳಗದ ನಮ್ಮ ಅವಾಗ ಇಲ್ಲಿ ನೇಮ ಸೀಮೆ ಹತ್ಬೇಕು. ಹೇಗೆ ಅದಕ್ಕೆ ಹೆಂಗ ಇಲ್ಲಿ ನಾವು ನಡೆದಾಡ್ತೀವಿ ಅಲ್ಲಿ ಮುಂದೆ ಏನಾರ ಬರ್ತಂದ್ರೆ ಹೊಳಬೇಕು ಬೇಡ. ಇಲ್ಲಿ ಹಿಂಗೆಲ್ಲ ಇದು ಇರ್ತಾವಲ್ಲ ಅಡೆತಡೆಗಳು, ಇವಾಗೆಲ್ಲ ಭಾಳ ಅಡೆತಡೆ ಇರ್ತಾವ. ನೆಲದ ಮೇಲೆ ನಡೆದಾಡವ ಮತ್ತು ಆಕಾಶಗಳು ಪಕ್ಷಿ ಹಾರಾಡೋದು ಅದಕ್ಕೆಲ್ಲಿ ಅಡೆತಡೆ. ಅಲ್ಲೇನಿಲ್ಲ ಅದೇ ಹಿಂಗೆ ಅವ ಇರ್ತಾನೆ, ಅವಾಗೇನು ಅಡೆತಡೆ ಏನಿಲ್ಲ. ಈ ರೀತಿ ಆದ್ರಿಂದ ಆರೂಢ ಅಂತ ಹೆಸರಿಂದ ಹೇಳಿಸ್ಕೋತಾನೆ. ಇವನು ಎಲ್ಲರಿಗಿಂತಲೂ ಸರ್ವೋತ್ಕೃಷ್ಟನಾಗಿದ್ದಾನೆ. ಐದರಂತೂ 5 ಮಂದಿ ಅಥವಾ ಅದರ 5ರೊಳಗನು 5ರಲ್ಲಿ ಇವ ಶ್ರೇಷ್ಠ. ಇಡೀ ಜಗತ್ತಿಗೆ ಶ್ರೇಷ್ಠ ಅಂದ್ರೂ ತಪ್ಪೇನಲ್ಲ. ಆದ್ದರಿಂದ ಈ ರೀತಿ ಕರ್ಮಿ, ಮುಮುಕ್ಷು, ಅಭ್ಯಾಸಿ, ಅನುಭವಿ, ಆರೂಢ ಅಂತ ಈ ಲೋಕದಾಗ ಜನ ಅಂತೂ ಕಂಡಾಪಟ್ಟೆ ಐತ್ಬಿಡ. ಅದ್ರಾಗ ಈ 5 ಮಂದಿ ಏನಾರು ಇವರು ಸುಕೃತಿಗಳು, ಪುಣ್ಯವಂತರು. ಯಾಕಂದ್ರೆ ಇವರು ಸುಖದಾಗ ಇರೋರು, ಇವರು ದುಃಖದ ಕಡೆಗೆ ಇವ್ರ ಮಾರ್ಗ ಇಲ್ಲ. ಈ ರೀತಿ 5 ಮಂದಿ ಅದಾರು ಅಂತ ಇಲ್ಲಿ ಹೇಳಿದ್ದಾರೆ ಎಂಬಲ್ಲಿ ವಿಷಯ ಸಮಾಪ್ತಿ. ಜಯ ಮಂಗಳಂ.